ನಮಸ್ಕಾರ ವೀಕ್ಷಕರೇ, TMAS ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ವೈಷ್ಣವಿ ನಾಡಿಗ್. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾಂಚನಾ ಕುಲಕರ್ಣಿ ಅವರು. ಇವರು TMAS ಆಯುರ್ವೇದ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದ. ವೀಕ್ಷಕರೇ, ಇವತ್ತು ಕಾಂಚನಾ ಕುಲಕರ್ಣಿ ಅವರು ನಮಗೆ ಮಹಿಳೆಯರ ಜೀವನ ಶೈಲಿ ಆಧಾರಿತವಾಗಿ ಉಂಟಾಗುವಂತಹ ಸಮಸ್ಯೆಗಳು ಅಥವಾ ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣಂತೆ. ಮೇಡಮ್, ಮೊದಲಿಗೆ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಅಂದ್ರೆ ಏನು? ಒಂದು ಸಣ್ಣ ಓಂಕಾರದಿಂದ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೀವನ ಶೈಲಿಯಿಂದ ಉಂಟಾಗುವ ಸಮಸ್ಯೆಗಳು ಅಂತ ಬಂದಾಗ ನಮ್ಮ ಈ ದಿನನಿತ್ಯ ಜೀವನದಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೇವೆ ಅದರಿಂದ ನಮಗೆ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ವಿಶೇಷವಾಗಿ ಮಹಿಳೆಯರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೀವನ ಶೈಲಿ ಆಧಾರಿತ ಸಮಸ್ಯೆಗಳು ಅಂತ ಅಂದಾಗ ಮೊಟ್ಟ ಮೊದಲನೇದಾಗಿ ಬರೋದು ಮಹಿಳೆಯರಲ್ಲಿ ಬೆಳಗ್ಗೆ ಎದ್ದಾಗಿಂದ ತನ್ನ ಜೀವನ ಶೈಲಿಯಲ್ಲಿ ಆಗುವಂತಹ ಒಂದು ಹಲವಾರು ಘಟನೆಗಳಲ್ಲಿ ಅವಳ ಹಲವಾರು ಪಾತ್ರಗಳು, ಅವಳು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕನಾಗಿ ಹಲವಾರು ಪಾತ್ರವನ್ನ ವಹಿಸ್ತಾ ಇರ್ತಾಳೆ. ಆ ಎಲ್ಲ ಹಂತಗಳಲ್ಲೂ ಕೂಡ ಅವಳು ತನ್ನದೇ ಆದಂತಹ ಒಂದು ಸ್ವಾಭಾವಿಕ ಒಂದು ಗುಣವನ್ನ ಬಿಟ್ಟು ಬೇರೆಯವರಿಗಾಗಿ ಬದುಕುವುದು ಜಾಸ್ತಿ ಆಗುತ್ತೆ. ಸೊ ಈ ಮಹಿಳೆ ಅದನ್ನ ಮಾಡಿದಾಗ ತನ್ನ ಒಂದು ಆಸಕ್ತಿಗಳನ್ನ, ಆಕಾಂಕ್ಷೆಗಳನ್ನ, ತನ್ನ ಒಂದು ಹಸಿವನ್ನಾಗ್ಬೋದು, ನಿದ್ದೆ ಆಗ್ಬೋದು, ಅಥವಾ ಬಾಯಾರಿಕೆ ಆಗ್ಬೋದು, ಮಲ ವಿಸರ್ಜನೆ ಆಗ್ಬೋದು, ಎಲ್ಲವನ್ನು ಕೂಡ ತಡೆಗಟ್ತಾಳೆ. ಆ ತಡೆಗಟ್ಟಿದಾಗ ತನಗೆ ಬರ್ತಕ್ಕಂತಹ ಕಾಯಿಲೆಗಳ ಬಗ್ಗೆ ಅವ್ರಿಗೆ ಏನೂ ಅರಿವೇ ಇರಲ್ಲ. ಸೊ ಈ ಒಂದು ವಿಷಯ ಸಂಬಂಧಪಟ್ಟಂತಹ ಕಾಯಿಲೆಗಳ ಬಗ್ಗೆ ಹೇಳಕ್ಕೆ ನಾನಿಲ್ಲಿ ಇವತ್ತು ಇಷ್ಟಪಡ್ತೀನಿ. ಸೊ ಅದೇ ನಮ್ಮ ಜೀವನ ಶೈಲಿಯಲ್ಲಿ ತರುವಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಮೇಡಮ್, ಇದು ಮಹಿಳೆಯರಲ್ಲೇ ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ಳುತ್ತೆ? ಮಹಿಳೆಯರೇ ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ನಾವು ಮಹಿಳೆಯರಾಗಿ ನಾವು ಇನ್ನೊಬ್ಬರ ಒಂದು ಭಾವನೆಗಳಿಗೆ, ಅವರ ಒಂದು ಕೆಲಸ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ಜಾಸ್ತಿ ಕೊಡ್ತೀವಿ. ನಮ್ದು ಅನ್ನೋದು ಸ್ವಲ್ಪ ಎರಡನೇ ಹಂತದಲ್ಲಿ ಇಟ್ಕೊಂಡು ಮೊದಲನೇದಾಗಿ ಅವ್ರಿಗೆ ಮಾಡುವ ಕಾರಣ ನಮ್ಮ ಒಂದು ಸಮಸ್ಯೆಗಳನ್ನಾಗ್ಬೋದು, ನಮ್ಮ ಆಸಕ್ತಿಗಳನ್ನಾಗೂ ಹಿಂದೇಟ್ ಹಾಕ್ತೀವಿ. ಅದೇ ನೀವು ಪುರುಷರಿಗೆ ಸ್ತ್ರೀಗೆ ಸಂಬಂಧ ಒಂದು ಮಾಡಿದಾಗ ಅವರು ಏನೇ ಒಂದು ಇದ್ರು ಕೂಡ ಎದುರಲ್ಲಿ ಹೇಳ್ಬಿಡ್ತಾರೆ. ಮುಖದ ಮೇಲೆನೆ ಬಾಯಿ ಏನೇ ಒಂದು ಸಮಸ್ಯೆ ಇದ್ರು ಸಮೇತ ಅವರು ಅಕಸ್ಮಾತ್ ಆಗಿ ಮಹಿಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ರೂ ಸಮೇತ ನಂತರ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳ್ತಾರೆ. ಆದ್ರೆ ಮಹಿಳೆ ಯಾವಾಗ್ಲೂ ಹಾಗೆ ಮಾಡಲ್ಲ. ಅವಳು ಕಾರುಣ್ಯಮಯ ಆದ ಕಾರಣ ಮೊದಲು ಇನ್ನೊಬ್ಬರಿಗೆ ಕೊಟ್ಟು ಆದ್ಯತೆಯನ್ನ ಕೊಟ್ಟು ತನ್ನದನ್ನ ನಂತರ ಇಟ್ಕೊಳ್ತಾಳೆ. ಸೊ ಹಾಗಾಗಿ ಮಹಿಳೆಯೇ ಈ ಸಮಸ್ಯೆ ಜಾಸ್ತಿಯನ್ನ ಎದುರಿಸ್ತಾಳೆ ಅಂತ ಹೇಳ್ಬೋದು. ಮೇಡಮ್, ಇದು ಮಹಿಳೆಯರಲ್ಲಿ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ? ಅಂದ್ರೆ ಯಾವ ವಯಸ್ಸಿನ ಅಂತರದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಇದಕ್ಕೆ ವಯಸ್ಸಿನ ಮಿತಿನೇ ಇಲ್ವಾ? ವಯಸ್ಸಿನ ಮಿತಿ ಅಂತ ಅಲ್ಲ, ಇದು ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ನಾವು ಜೀವನ ಶೈಲಿಯನ್ನ ಒಂದು 3 ಭಾಗವಾಗಿ ಇದು ಮಾಡಿದಾಗ, ಬೈಫರ್ಕೇಟ್ ಮಾಡಿದಾಗ ಬಾಲ್ಯಾವಸ್ಥಾ, ಮಧ್ಯಮಾವಸ್ಥಾ, ವೃದ್ಧಾಪ್ಯಾವಸ್ಥಾ ಅಂತ ಹೇಳ್ತೀವಿ. ಮಹಿಳೆಯರಲ್ಲಿ ವೃದ್ಧಾಪ್ಯಾವಸ್ಥಾ ಬರೋದು ತುಂಬಾ ಬೇಗ. ಒಂದು ಪುರುಷರಲ್ಲಿ 70 ವರ್ಷಕ್ಕೆ ಅವ್ರಿಗೆ ವೃದ್ಧಾಪ್ಯ, 60 ವರ್ಷಕ್ಕೆ ವೃದ್ಧಾಪ್ಯ ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಇದು 50 ವರ್ಷಕ್ಕೆ ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಮಹಿಳೆಯರಿಗೆ ಅದೊಂದು ಯಾಕೆ ಬೇಗ ಬರುತ್ತೆ ಅಂದ್ರೆ, ಹಲವಾರು ಕಾರಣಗಳಿಂದ. ಅವಳು ಜೀವನದಲ್ಲಿ ಗರ್ಭಕೋಶ ಅನ್ನೋ ಒಂದು ವಿಶೇಷ ಅಂಗವನ್ನ ಪಡೆದಿರುವ ಕಾರಣ ಅದರಲ್ಲಿ ಆಗುವಂತಹ ವಿವಿಧ ರೀತಿಯ ಸಮಸ್ಯೆಗಳಾಗ್ಬೋದು ಅಥವಾ ನೈಸರ್ಗಿಕ ಕಾರ್ಯಗಳಾಗ್ಬೋದು ಆದ ಕಾರಣ, ಜೊತೆಯಲ್ಲಿ ನಿಂತಿರುವ ಸಮಯದಲ್ಲಿ ಅಂದ್ರೆ 45 to 50 ಇಯರ್ಸ್ ಏಜ್ ಅಲ್ಲಿ ಆಗುವಂತಹ ಬೇರೆ ಬೇರೆ ವಿವಿಧ ರೀತಿಯ ಒಂದು ನೈಸರ್ಗಿಕ ಕಾರ್ಯಗಳು ಅವಳ ಒಂದು ಜೀವನ ಅವಧಿಯನ್ನ, ಮುಪ್ಪಿನ ಅವಧಿಯನ್ನ ಕಡಿಮೆ ಮಾಡುತ್ತೆ. ಸೊ 70 ಇಯರ್ಸ್ ಜನರಲ್ ಆಗಿ ನಾವು ವೃದ್ಧಾಪ್ಯ, 60 ಇಯರ್ಸ್ ವೃದ್ಧಾಪ್ಯ ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಅದು 50 ವರ್ಷಕ್ಕೆ ಆಗತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಜೀವನ ಶೈಲಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಬರುವಂತಹ ಕಾಯಿಲೆಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಅವರ ಒಂದು ಆಸೆಗಳನ್ನ, ಆಕಾಂಕ್ಷೆಗಳನ್ನ ನಾವು ದಬ್ಬಿ ಹಿಡಿತೀವಿ. ನಾವು ಅವ್ರು ಏನಾದ್ರು ಹೇಳ್ಬೇಕಾದ್ರೆ ಇದ್ಯಾಕೆ ಮಾಡ್ತೀಯಾ, ಅದ್ಯಾಕೆ ಮಾಡ್ತೀಯಾ, ಮಲ್ಕೋ, ಎದ್ದೇಳು, ಕುಡಿ, ತಿನ್ನು, ಮಾಡ್ಬೇಡ, ಮಾಡು ಅಂತ ಹಲವಾರು ಸಲ ಅದನ್ನ ಹೇಳಿದಾಗ ಅವರಿಗೆ ನಾನು ಇದನ್ನ ಮಾಡ್ಬೇಕಾ ಮಾಡಬಾರ್ದು ಅನ್ನೋ ಒಂದು ಗೊಂದಲ ಉಂಟಾಗುತ್ತೆ. ಸೊ ಆವಾಗ ಅವ್ರಿಗೆ ಮಾನಸಿಕ ಒಂದು ಖಿನ್ನತೆ ಸ್ಟಾರ್ಟ್ ಆಗಿ ಅದರಿಂದ ಕೂಡ ಡಿಪ್ರೆಷನ್ಸಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಬಾಲ್ಯಾವಸ್ಥೆಯಲ್ಲಿ ಆದ್ರೆ, ಅಥವಾ ಕೆಲವೊಂದ್ಸಲ ಮಕ್ಕಳು ಅಗ್ರೆಸಿವ್ ಆಗ್ಬಿಡ್ತಾರೆ. ಸೊ ಅದು ಕೂಡ ಒಂದು ಕಾಯಿಲೆಗೆ ಉಂಟು ಮಾಡುತ್ತೆ. ನಂತರ ನೀವು
ಯೌವನಾವಸ್ಥೆಗೆ ಬಂದರೆ ಅವಾಗ ಮುಟ್ಟು ಪ್ರಾರಂಭ ಆಗುವಂತಹ ಸಮಯ. ಸೊ ಆ ಸಮಯದಲ್ಲಿ ಸಾಮಾನ್ಯವಾಗಿಯೇ ದೇಹದಲ್ಲಿ ಹಾರ್ಮೋನ್ಸ್ ಏರುಪೇರು ಆಗ್ತಾ ಇರುತ್ತೆ. ಹೊಸದಾಗಿ ಹಾರ್ಮೋನ್ಸಿಗೆ ತನ್ನದೇ ಅಂತಹ ಒಂದು ಕೆಲಸವನ್ನ ದೇಹ ಕೊಡಲಿಕ್ಕೆ ಆರಂಭ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಮಕ್ಕಳಿಗೆ ತುಂಬಾ ಕಿರಿಕಿರಿ ಉಂಟು ಮಾಡೋದು ಸಹಜವಾಗಿ ತಾಯಂದಿರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಬಟ್ ಬೇರೆಯವರು ಅದನ್ನ ಅರ್ಥ ಮಾಡ್ಕೊಳಕ್ ಆಗದೇನೆ ಅದಕ್ಕೆ ವಿರುದ್ಧವಾಗಿ ಸ್ಪಂದಿಸಿದಾಗ ಆವಾಗ ಮಾನಸಿಕ ಒಂದು ಸಿಟ್ಟು ಜಾಸ್ತಿ ಆಗುತ್ತೆ. ಸಿಟ್ಟು ಜಾಸ್ತಿ ಆದಾಗ ಪಿತ್ತ ದೋಷ ಅಂತ ನಾವೇನ್ ದೇಹದಲ್ಲಿ ಹೇಳ್ತೀವಿ, ಪಿತ್ತ ದೋಷ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಹಾರ್ಮೋನಲ್ ಚೇಂಜಸ್ ತುಂಬಾ ಆಗಿ ಕೆಲವೊಬ್ಬರಿಗೆ ಬಿಳಿ ಮುಟ್ಟು ಹೋಗುತ್ತೆ, ಕೆಲವೊಬ್ಬರಿಗೆ ತುಂಬಾ ಅತಿಯಾಗಿ ರಕ್ತಸ್ರಾವ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ತುಂಬಾ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋ ಹಾಗೆ ಈ PCOD ಅನ್ನುವ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಹೆಣ್ಮಕ್ಳಿಗೆ. ಈ ಎಸ್ಪೆಷಲಿ ಎಟ್ ದ ಏಜ್ ಆಫ್ 12 to 24 years ಈ ಏಜ್ ಗ್ರೂಪ್ ಅಲ್ಲಿ ಫರ್ಟಿಲಿಟಿ ಪೀರಿಯಡ್ ಟೈಮ್ ಅಲ್ಲೂ ಕೂಡ ತುಂಬಾನೇ ಕಾಣ್ತಾ ಇರತಕ್ಕಂತ ಒಂದು ಸಮಸ್ಯೆ PCOD. ಸೊ ಈ PCOD ಅನ್ನುವ ಕಾಯಿಲೆಯೂ ಸಮೇತ ಈ ಒಂದು ಹಿನ್ನೆಲೆ ಇರುತ್ತೆ. ಮನೆಯ ಒಂದು ವಾತಾವರಣ ಆಗ್ಬೋದು, ಅಥವಾ ತನ್ನ ಮಾನಸಿಕ ಸ್ಥಿತಿಗತಿಗಳಾಗ್ಬೋದು, ತನ್ನ ಜೀವನ ಶೈಲಿಯ ಒಂದು ಆಧಾರಿತವಾದಂತಹ ಸಮಯ ಅಥವಾ ಆಹಾರ ಪದ್ಧತಿಗಳಾಗ್ಬೋದು, ಎಲ್ಲವೂ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲಿ ಈ ಯೌವನ ಅವಸ್ಥೆಯಲ್ಲಿ ನಾನು ಹೇಳಬೇಕಾಗಿರೋದು ಮೇನ್ ಆಗಿ ಬರೋದು ಮುಟ್ಟಿನ ಸಮಸ್ಯೆಗಳು, ಅದಲ್ಲದೆ ಯೌವನ ಪೀಡಿಕೆಗಳು, ಪಿಂಪಲ್ಸ್ ಅಂತ ಹೇಳ್ತೀವಿ. ಸೊ ಹೆಣ್ಮಕ್ಳಿಗಂತೂ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ಇರುತ್ತೆ. ಹಾಗಾಗಿ ತುಂಬಾ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ. ಅದನ್ನ ಮಾಡಿದಾಗ ಅನಾರೋಗ್ಯದಿಂದ ಬಳಲ್ತಾರೆ. ಸೊ ಅದು ಆ ಸಮಯದಲ್ಲಿ ಬರುವಂತದ್ದು. ನಂತರ ಬರುವುದು ಸ್ಟಡೀಸ್, ಅಕಾಡೆಮಿಕ್ ವೈಸ್ ಏನು ಒಂದು ಸ್ಟ್ರೆಸ್ ಉಂಟಾಗುತ್ತೆ, ಅದು ಜೊತೆಯಲ್ಲಿ ಅನಾವಶ್ಯಕವಾದಂತಹ ಒಂದು ಸ್ಟ್ರೆಸ್ ಇಂದನೂ ಕೂಡ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಇದು ನಂತರ ಬರೋದು ನಮ್ಮ ಮಧ್ಯಮ ಅವಸ್ಥಾ ಅಂತ. ಮಧ್ಯಮ ಅವಸ್ಥೆಯಲ್ಲಿ ಬರೋದು ಮೆನೋಪಾಸಲ್ ಡಿಸಾರ್ಡರ್ಸ್, ಅರ್ಥ್ರೈಟಿಸ್, ಇನ್ಫರ್ಟಿಲಿಟಿ, 24 ಇಂದ 50 years ತನಕನೂ ತಗೊಳ್ಬೋದು. ಆ ಸಮಯದಲ್ಲಿ ಇನ್ನೂ ಒಂದು ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಅರ್ಥ್ರೈಟಿಸ್ ಸಮಸ್ಯೆ ಚಿಕ್ಕ ಮಕ್ಕಳಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಯಾವ ಕಾರಣಗಳು ಅಂತ ನಾವು ನೋಡಿದಾಗ ಹಳೆಯ ಕಾಲದಲ್ಲಿ ಇಂತಿಂತಹ ರೋಗಗಳು ಇಂತಿಂತಹ ವಯಸ್ಸಿನಲ್ಲಿ ಬರ್ತಾ ಇತ್ತು ಅಂತ ಹೇಳ್ಬೋದಿತ್ತು. ಆದರೆ ಇವಾಗ ಯಾವ ರೋಗಕ್ಕೂ ಇಷ್ಟೇ ಸಮಯಕ್ಕೆ ಬರುತ್ತೆ, ಇಷ್ಟೇ ವಯಸ್ಸಿನಲ್ಲಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ನಾವು ಹಿಂದೇಟ್ ಹಾಕ್ತಾ ಇದ್ದೀವಿ. ಯಾಕೆ ಅಂತ ಬಂದಾಗ ಈ ನಮ್ಮ ಜೀವನ ಶೈಲಿ ಅಲ್ಲಿ ಪಾತ್ರ ವಹಿಸುತ್ತೆ. ಓಕೆ ಮೇಡಮ್, ಇವಾಗ ನೀವು ಕಾರಣಗಳ ಬಗ್ಗೆ ಹೇಳಿದ್ರಿ, ಅಂದ್ರೆ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾಕೆ ಬರುತ್ತೆ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೆ ಸೂಕ್ತವಾಗಿರುವಂತ ಪರಿಹಾರಗಳೇನು? ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಅಂದರೆ ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ನಾವು ಪರಿಹಾರಗಳನ್ನು ಹೇಳ್ಬೋದು. ಆದರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದು ಏನಂದರೆ, ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಅಂತ ಬಂದಾಗ ಮೊದಲು ಜೀವನ ಶೈಲಿ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ದಿನನಿತ್ಯ ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಎದ್ದಾಗಿಂದ. ಸೊ ನಾವು ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೂ ಅದು ನಮ್ಮ ಒಂದು ದಿನದ ಶೈಲಿ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್. ಸೊ ಈಗ ಬೆಳಗ್ಗೆ ಎದ್ದೇಳೋದು ಯಾವಾಗ? ನಾನು ತುಂಬ ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಿ. ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಮೇಡಮ್ ನನಗೆ ರಾತ್ರಿ ನಿದ್ದೆ ಬರಲ್ಲ, ಡಾಕ್ಟ್ರೆ ನನಗೆ ತುಂಬ ಒಂಥರ ತಲೆನೋವು, ತಲೆ ಭಾರ ಅನಿಸುತ್ತೆ ರಾತ್ರಿ ಮಲಗಬೇಕಾದ್ರೆ, ತುಂಬ ಯೋಚನೆಗಳು ಬರುತ್ತೆ, ರಾತ್ರಿ 2 ಗಂಟೆ 3 ಗಂಟೆ ಆದರೂ ನಿದ್ದೆ ಬರಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಜೊತೆಯಲ್ಲಿ ತಂದೆ ತಾಯಂದಿರು ಕೂಡ ಹಾಗೇನೆ, ಇಲ್ಲ ಪುಟ ನಿದ್ದೆ ಬರ್ತಿಲ್ಲ ಅಂದರೆ ಪರವಾಗಿಲ್ಲ, ನೀನು ನಾನು ಜೊತೆಯಲ್ಲಿ ಕೂತ್ಕೋತೀನಿ ಅಂತ 2 ಗಂಟೆವರೆಗೂ ಕೂಡ್ತಾರೆ, ಕೆಲವೊಬ್ರು 12 ಗಂಟೆವರೆಗೂ ಕೂಡ್ತಾರೆ. ಬೆಳಗ್ಗೆ ಲೇಟಾಗಿ ಎದ್ದಾಗ ಮಕ್ಕಳಿಗೆ ಎದ್ದೇಳಕ್ಕೆ ಬಿಡ್ತಾರೆ. ಹಾಗಿದ್ರೆ ಇದು ಸರಿನಾ ಅಂತ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಬರೋದು ನಮ್ಮ ಜೀವನ ಶೈಲಿ, ಇದು ಸರಿನಾ ಅಂತ ಒಂದು ಪ್ರಶ್ನೆ. ಇಲ್ಲ, ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೆ ಅಂತ ಹೇಳ್ತಾರೆ. ಹಾಗಿದ್ರೆ ಬ್ರಹ್ಮ ಮುಹೂರ್ತ ಅಂದರೆ ಎಷ್ಟು ಗಂಟೆಗೆ ಅಂತ ಬರುತ್ತೆ. ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯ ಆಗುವ 1.5 ಗಂಟೆ ಮೊದಲು ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯತ್ಯಾಸಗಳು ಹೇಗೆ ಬರ್ತಾ ಇದೆ ಅಂದರೆ, ಮಕ್ಕಳು ಓದ್ಕೊಳ್ತಾರೆ, ರಾತ್ರಿ 3 ಗಂಟೆಗೆ ಮಲಗ್ತಾರೆ, ಮಲಗಲಿ ಬಿಡಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ. ನೀವು ಲೇಟಾಗಿ ಮಲಗಿ ಓದ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಆದರೆ ಬೆಳಗ್ಗೆ ಏಳೋದು ಮಾತ್ರ 9 ಗಂಟೆ 10 ಗಂಟೆ ಮಾಡಬಾರ್ದು ಅಂತ ನನ್ನ ಉದ್ದೇಶ. ಇಲ್ಲಿ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ಅ ಸೈಕಲ್. ನಾನು ಇದನ್ನ ಮಾಡ್ತಾ ಹೋದಂಗೆ ನಾನು ಇವತ್ತು ರಾತ್ರಿ 2 ಗಂಟೆಗೆ ಮಲಗ್ತೀನಿ,
ನಾಳೆ ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತೀನಿ. ಮತ್ತೆ ಆ ದಿನ ರಾತ್ರಿ ನನಗೆ 9-10 ಗಂಟೆಗೆ ನಿದ್ದೆ ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಆ ದಿನದ ಒಂದಿಷ್ಟು ಅವಧಿ ಮುಗ್ದೋಗಿರುತ್ತೆ. ಸೊ ನನಗೆ ಆ ದಿನ ರಾತ್ರಿ 9 ಗಂಟೆಗೆ ನಿದ್ದೆ ಬರದೇ ಇರೋ ಕಾರಣ ಮತ್ತೆ ನಾನು ಆ ದಿನ ರಾತ್ರಿ 2 ಗಂಟೆಗೆ ಮಾಡ್ತೀನಿ. ಸೊ ಇಟ್ ಇಸ್ ಅ ಸೈಕಲ್. ಯು ಹ್ಯಾವ್ ಟು ಬ್ರೇಕ್ ದ ಚೇನ್ ಸಮ್ವೇರ್. ಆ ಚೇನ್ ಎಲ್ಲರೂ ಮುರಿಬೇಕು ಅಂತ ಆದ್ರೆ ನಾವು ಕಂಪಲ್ಸರಿ 3 ಗಂಟೆ ಕಾರು ಮಲಗಿ, 2 ಗಂಟೆ ಕಾರು ಮಲಗಿ, ಬೆಳಗ್ಗೆ 6 ಗಂಟೆ ಕಾರು ಕನಿಷ್ಠ ಎದ್ದೇಳುವ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು. ಸೊ ಬ್ರಾಹ್ಮೆ ಮುಹೂರ್ತ ಉತ್ತಿಷ್ಠಿ ಅಂದ್ರೆ ಬೆಳಗ್ಗೆ 6:15 ಸೂರ್ಯೋದಯ ಆಗತ್ತೆ ಅಂದ್ರೆ ಕೊನೆ ಪಕ್ಷ 4:15 ಎದ್ದೇಳ್ಬೇಕು. ಅದು ಸ್ವಲ್ಪ ಅಸಾಧ್ಯ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ಬೈ 5:30, 6 o'clock ಎದ್ದೇಳುವ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ನಮ್ದು ದಿನ ಸ್ಟಾರ್ಟ್ ಆಗೋದೇ ಅಲ್ಲಿ. ಅದರಲ್ಲಿ ಕೆಲವೊಬ್ಬರಿಗೆ ಮಾನಸಿಕವಾಗಿ ಬರೋದು ಹೇಗೆ ಅಂತ ಹೇಳ್ತೀನಿ. ಮಕ್ಕಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಎಲ್ಲರಲ್ಲೂ ಕೂಡ, ಒಬ್ಬರೇ ಅಂತ ಅಲ್ಲ, ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದು ಏನು ಅಂತಂದ್ರೆ ಬೆಳಗ್ಗೆ 5:30ಗೆ ಏಳ್ಬೇಕು ಅಂತ ಅಲಾರಾಮ್ ಇಟ್ಕೊಳ್ಳೋದು. ಅದ ನಂತರ ಮತ್ತೆ 15 ನಿಮಿಷ ಬಿಟ್ಟು 5:45ಗೆ ಅಲಾರಾಮ್ ಇಡೋದು, ಮತ್ತೆ 6 ಗಂಟೆಗೆ. ಸೊ ಸ್ನೂಸ್ ಮಾಡಿ ಮಲ್ಗೋದು, ಅಂದ್ರೆ ಅಲಾರಾಮ್ ಅನ್ನ ಆಫ್ ಮಾಡ್ತಾ ಇರೋದು ಮತ್ತೆ ಮಲ್ಗೋದು. ಸೊ ದ ಫೇಲಿಯರ್ ಆಫ್ ದ ಡೇ ಫಸ್ಟ್ ಸ್ಟಾರ್ಟ್ಸ್ ಇನ್ ದ ಅರ್ಲಿ ಮಾರ್ನಿಂಗ್ ಓನ್ಲಿ. ಸೊ ನೀವು ಬೆಳಗ್ಗೆನೆ ನಿಮ್ಮ ಒಂದು ಸೋಲನ್ನ ಕಾಣ್ಕೊಳ್ತಾ ಇದ್ದೀರಾ. ಬೆಳಗ್ಗೆ 5:15ಗೆ ಅಲಾರಾಮ್ ಇಡುವ ಬದಲು 6 ಗಂಟೆಗೆ ಇಟ್ಕೊಂಡ್ಬಿಟ್ಟು ಮಾನಸಿಕವಾಗಿ ನಾವು 6 ಗಂಟೆಗೆ ಏಳ್ಬೇಕು, ನಾನು ಎದ್ದೇಳಲೇಬೇಕು ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡಾಗ ಅಲ್ಲಿ ನಿಮ್ಗೆ 50% ನಿಮ್ಮ ಒಂದು ಫೇಲಿಯರ್ ಅನ್ನ ನಾವು ಹೋಗ್ಲಾಡಿಸ್ಬೋದು. ಆದ್ರೆ ಅದು ಫಸ್ಟ್ ಸ್ಟೆಪ್ ನಮ್ಗೆ ಫೇಲಿಯರ್ದು. ಅದ ನಂತರ ಏನಾಗುತ್ತೆ, ಎದ್ದ ತಕ್ಷಣ ನಾವು 6 ಗಂಟೆಗೆ ಎದ್ರೆ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಾರು ಸಮಯ ಸಿಗುತ್ತೆ ರೆಡಿ ಆಗಕ್ಕೆ, ನಮ್ಮ ಕೆಲ್ಸಕ್ಕೆ ಹೋಗಕ್ಕೆ. ಆದ್ರೆ ನಾವು ಎದ್ದೇಳೋದೇ 7:30, 8 ಗಂಟೆ ಆಗ್ಬಿಡ್ತು ಅಂದ್ರೆ ಸ್ಕೂಲ್ ಬಸ್ 8:15, 8:15 ಬರುತ್ತೆ. ಆಫೀಸಿಗೆ 10 ಗಂಟೆ, 9 ಗಂಟೆಗೆ ಹೋಗೋ ಟೈಮ್ ಆಗಿರುತ್ತೆ. ಸೊ ಸಮಯ ತುಂಬಾ ಕಡಿಮೆ ಇರೋ ಕಾರಣ ಬೇಗ ಓಡ್ಬೇಕಾಗತ್ತೆ. ಆ ಓಡುವ ಸಮಯದಲ್ಲಿ ನಮ್ಮ ಒಂದು ಕಾರ್ಯಗಳನ್ನ ನಾವು ಹಿಂದೆ ಮುಂದೆ ಮಾಡ್ಬಿಡ್ತೀವಿ. ಯಾವ ಕಾರ್ಯಗಳು? ನಮ್ಮ ಮಲ ವಿಸರ್ಜನೆ ಆಗ್ಬೋದು, ಸ್ನಾನ ಮಾಡೋದಾಗ್ಬೋದು, ತಿಂಡಿಗಳನ್ನಾಗ್ಬೋದು, ತುಂಬಾ ಅವಶ್ಯಕತೆ ಅಂದ್ರೆ ಆ ಸಮಯಕ್ಕೆ ಮಾಡುವ ಕಾರ್ಯಗಳನ್ನ ಆ ಸಮಯ ಬಿಟ್ಟು ಬೇರೆ ಸಮಯಕ್ಕೆ ಮಾಡಿದಾಗ ಉಂಟಾಗುವ ಸಮಸ್ಯೆಗಳು. ಸೊ ಇಲ್ಲಿ ನಮ್ಮ ಋತುಚರ್ಯದಲ್ಲಿ ಹಾಗೂ ದಿನಚರ್ಯ ಅಂತ 2 ರೀತಿಯಲ್ಲಿ ಆಯುರ್ವೇದ ಹೇಳುತ್ತೆ. ಮುಖ್ಯವಾಗಿ ಆಯುರ್ವೇದ ಕಾನ್ಸಂಟ್ರೇಟ್ ಮಾಡೋದು ಸ್ವಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದ್ರೆ ನಾವು ಸ್ವಸ್ಥವನ್ನ ಕಾಪಾಡ್ಕೋಬೇಕು. ಸ್ವಸ್ಥವನ್ನ ಕಾಪಾಡ್ಕೊಳ್ಳಕ್ ಏನ್ ಮಾಡ್ಬೇಕು, ಅದಕ್ಕೆ ಸುಮಾರಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಆಯುರ್ವೇದ ಹೇಳುತ್ತೆ. ಅದ ನಂತರ ಅದು ಅಕಸ್ಮಾತ್ ಆಗಿ ನೀವು ಅದನ್ನ ರೋಗವಾಗಿ ಕನ್ವರ್ಟ್ ಆಗಿದ್ರೆ, ನೀವು ಮಾಡುವ ಒಂದು ದಿನಚರ್ಯದಲ್ಲಿ ಅನಾರೋಗ್ಯ ಉಂಟಾದ್ರೆ ಆ ಅನಾರೋಗ್ಯವನ್ನ ನಾವು ಹೇಗೆ ಹೋಗ್ಲಾಡಿಸ್ಬೋದು, ಅದಕ್ಕೆ ಏನು ಪರಿಹಾರಗಳು ಅಂತ ಹೇಳ್ಕೊಡುತ್ತೆ. ಸೊ ಅದು ಮೇನ್ ಏಮ್ ಆಫ್ ಆಯುರ್ವೇದ. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋದೇ ಆಯುರ್ವೇದ ಮೇನ್ ಉದ್ದೇಶವಾಗಿದೆ. ಸೊ ಇದರಲ್ಲಿ ಫಸ್ಟ್ ಬರೋದು ನಮ್ಮ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದು. ಈ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಒಂದು ಹಂತವಾಗಿ ಒಂದೇ ಸೈಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಮೊಟ್ಟ ಮೊದಲನೇದಾಗಿ ಬ್ರಾಹ್ಮೆ ಮುಹೂರ್ತದಲ್ಲಿ ಎದ್ದೇಳೋದು. ಯಾಕೆ ಎದ್ದೇಳಬೇಕು ಅಂದ್ರೆ ಆ ಸಮಯದಲ್ಲಿ ಆಮ್ಲಜನಕ ನಮ್ಮ ಪರಿಸರದಲ್ಲಿ ತುಂಬಾ ಹೆಚ್ಚಿರುವ ಕಾರಣ ಮಕ್ಕಳಿಗೆ ಓದಲಿಕ್ಕಾಗ್ಬೋದು ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗ್ಬೋದು, ನಾವು ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಮಾಡ್ಕೋತೀವಿ. ಆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟು ಮಾಡಿದಾಗ ನಮ್ಮ ಕಾರ್ಯದಲ್ಲಿ ನಾವು ಸಫಲತೆಯನ್ನ ಪಡಿತೀವಿ. ಸೊ ಹಾಗಾಗಿ ಆದಷ್ಟು ಬೇಗ ಎದ್ದು ಮಾಡಬೇಕು ಅಂತ ಸುಮಾರಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ನಾವು ನಮ್ಮ VRL ಓನರ್ ಆಗಿರ್ತಕ್ಕಂತಹ ವಿಜಯ್ ಸಂಕೇಶ್ವರ ಇದ್ದಾರಲ್ವಾ, ಸೊ ಅವರಾಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ನಮ್ಮ ನರೇಂದ್ರ ಮೋದಿ ಅವರು ಅವರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ದಿನವನ್ನ ತುಂಬಾ ಬೇಗ ಪ್ರಾರಂಭ ಮಾಡ್ತಾರೆ. ಸೊ ಅವರಿಗೆ ಎಲ್ಲರೂ ಕೂಡ 24 ಗಂಟೆ ಇದ್ರೂ ಸಮೇತ ಅವ್ರಿಗೆ ಮಾತ್ರ 40 ಗಂಟೆ ಇದ್ದಷ್ಟು ಕಾಲ ಸಿಕ್ಕಂಗಾಗಿರುತ್ತೆ. ಯಾಕಂದ್ರೆ ಬೇಗ ಎದ್ದು ತಮ್ಮ ಒಂದು ದಿನವನ್ನ ಪ್ರಾರಂಭ ಮಾಡಿರೋ ಕಾರಣ. ಹಾಗೆ ಅವ್ರಿಗೆ ಅದರಲ್ಲಿ ಸಫಲತೆ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಅದನ್ನ ಮಾಡಬೇಕು. ನಂತರ ಫಸ್ಟ್ ಕೆಲಸ ಮಾಡೋದು ಎದ್ದ ತಕ್ಷಣ ಮಲ ವಿಸರ್ಜನೆ. ಯಾಕೆ ಮಲ ವಿಸರ್ಜನೆ ಅಂದ್ರೆ ಹಿಂದೆ ತಗೊಂಡಿರ್ತಕ್ಕಂಥ ಆಹಾರ ದೇಹದಲ್ಲಿ ಹೊರಗಡೆ ಹೋದ್ರೆ ಮಾತ್ರ ಒಳಗಡೆ ಮತ್ತೆ ಜಾಗ ಉಂಟಾಗುತ್ತೆ, ನಿಮ್ಗೆ ಹಸಿವಾಗುತ್ತೆ, ಆ ಹಾರ್ಮೋನ್ ಸೆಕ್ರೇಷನ್ ಸರಿಯಾಗಿ ನಡೆಯುತ್ತೆ. ಅದು ಮಾಡದೆ ಇದ್ದಲ್ಲಿ ನೀವು ಅಲ್ಲೇ ಉಳ್ಕೊಂಡಿರ್ತಕ್ಕಂಥ ಆಹಾರದ ಮೇಲೆ ಮತ್ತೆ ಆಹಾರವನ್ನ ಹಾಕಿದಂಗೆ ಆಗುತ್ತೆ. ಸೊ ಅದು ಟಾಕ್ಸಿನ್ಸ್ ಕ್ರಿಯೇಟ್ ಮಾಡಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಸೊ ಹಾಗಾಗಿ ಫಸ್ಟ್ ಮಲ ವಿಸರ್ಜನೆ ಮಾಡಿದ ನಂತರ ಒಂದು ತೇಗ್ ಬರುತ್ತೆ. ಯೂಶಲಿ ಮಲ ವಿಸರ್ಜನೆ ಮಾಡಿದಾಗ ಒಂದು ತೇಗ್ ಬರುತ್ತೆ, ಉದ್ಗಾರ ಅಂತ ಹೇಳ್ತೀವಿ. ಉದ್ಗಾರ ಬಂದಾಗ ಹೊಟ್ಟೆ ಕ್ಲೀನ್ ಆಗಿದೆ ಅಂತ ಅರ್ಥ. ಸೊ ನಂತರ ಬಂದ್ಬಿಟ್ಟು ಬಾಯಿ ಮುಕ್ಕಳಿಸಿದ ನಂತರ ಉಷ್ಣೋದಕವನ್ನ ಸ್ವೀಕಾರ ಮಾಡಬೇಕು, ಅಂದ್ರೆ ಬಿಸಿನೀರನ್ನ ಕುಡಿಬೇಕು ಅಂತ ಹೇಳ್ತೀವಿ. ಸೊ ಬಿಸಿನೀರು ಕುಡಿದ ತಕ್ಷಣ ಒಂಥರ ಹೊಟ್ಟೆ ತಣ್ಣಗಾಗತ್ತೆ, ಆ ಖಾಲಿ ಜಾಗ ತುಂಬ್ದಂಗಾಗತ್ತೆ.
ತುಂಬಿದ ನಂತರ ನಾವು ನಮ್ಮ ದಿನಚರ್ಯದಲ್ಲಿ ಹಲ್ಲು ಉಜ್ಜೋದಾಗ್ಬೋದು, ನಂತರ ಮಸಾಜ್ ಎಣ್ಣೆ ಹಚ್ಕೊಂಡ್ಬಿಟ್ಟು ದೇಹಕ್ಕೆ ನಂತರ ಸ್ನಾನ ಮಾಡೋದು, ಇದು ಕೂಡ ತುಂಬಾ ಜನ ಇತ್ತೀಚೆಗೆ ಮಾಡಲ್ಲ. ಹಾಗಾಗಿ ಚರ್ಮ ರೋಗಗಳು ಕೂಡ ತುಂಬಾ ಬರ್ತಾ ಇದೆ. ಸೊ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಈ ತರ ನಂತರದ ಒಂದು ಮಾಡ್ಬೋದು. ನೀವ್ ಇವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ ಹೇಳಿದ್ರ, ಅಂದ್ರೆ ಇಲ್ಲಿ ಪಾಸ್ ಕೊಟ್ಟಿದ್ದು ಯಾಕೆಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ದಿನನಿತ್ಯ ಮಾಡ್ಬೇಕಾ ಅಥವಾ ಯಾವ ರೀತಿ? ಅಂದ್ರೆ ಇವಾಗ ನಿಮಗೆ ಗೊತ್ತು ಜೀವನ ಶೈಲಿ ಹೆಂಗಿದೆ ಅಂತ, ವೀಕ್ಷಕರು ಕೂಡ ನೋಡ್ತಾ ಇರ್ತಾರೆ. ಸೊ ನೀವು ಯಾವ ರೀತಿ ಪ್ರಿಫರ್ ಮಾಡ್ತೀರಾ? ಅವ್ರ ಅಕಸ್ಮಾತ್ ಇದನ್ನ ಪಾಲನೆ ಮಾಡ್ಬೇಕು ಅಂದ್ರೆ ಎಷ್ಟು ದಿನಕ್ಕೆ ಒಮ್ಮೆ ಮಾಡ್ಬೋದು ಅಂತ ಹೇಳ್ತೀರಾ? ನಿತ್ಯವಾಗ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಾವು ಎಣ್ಣೆಯನ್ನ ಅಟ್ಲೀಸ್ಟ್ ನಮ್ಮ ಯಾವ ಸ್ಕಿನ್ ಎಕ್ಸ್ಪೋಜರ್ಸ್ ಆಗುತ್ತೆ, ಮುಖ, ಕುತ್ತಿಗೆ, ಕೈ, ಕಾಲು, ಹೊಟ್ಟೆ, ಬೆನ್ನು, ಈ ಜಾಗಗಳಿಗೆ ಎಣ್ಣೆ ಹಚ್ಕೊಂಡು ಅಟ್ಲೀಸ್ಟ್ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ನನಗೆ ಸಮಯನೇ ಸಾಕಾಗಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ವಾರಕ್ಕೆ 2 ರಿಂದ 3 ಸಲ, ಕೊನೆ ಪಕ್ಷ ವೀಕ್ಲಿ ಒನ್ಸ್, ಒಂದು ಸಂಡೇಗೋಸ್ಕರ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಏನೋ ಹೇಳ್ತಾ ಇದ್ರು ಮೇಡಮ್, ಅಂದ್ರೆ ದಿನಚರ್ಯದ ಬಗ್ಗೆ. ದಿನಚರ್ಯದಲ್ಲಿ ಅದೇ ಅಭ್ಯಂಗ ಅಂತ ಹೇಳ್ತೀವಿ, ನೀ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಸೊ ಅದನ್ನ ಮಾಡಿದಾಗ ಚರ್ಮ ರೋಗಗಳು ಬರಲ್ಲ ಅಂತ ಹೇಳ್ಬೋದು. ನಂತರ ಬಿಸಿ ಬಿಸಿ ನೀರನ್ನ ತುಂಬಾ ಜನ ಸ್ನಾನ ಮಾಡ್ತಾರೆ, ಅದು ಕೂಡ ತುಂಬಾ ರಾಂಗ್ ಕಾನ್ಸೆಪ್ಟ್ ಇದೆ. ನನಗೆ ತುಂಬಾ ಬಿಸಿನೀರು ಸ್ನಾನ ಮಾಡಿದಾಗ ಏನು ರೋಗಗಳು ಬರಲ್ಲ ಅಥವಾ ಬಿಸಿ ಬಿಸಿ ನೀರಿಂದ ಜರ್ಮ್ಸ್ ಸತ್ತು ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಅದು ತಪ್ಪಾಗುತ್ತೆ. ನಾವು ಆಕ್ಚುಲಿ ದೇಹಕ್ಕೆ ತುಂಬಾ ಬಿಸಿ ಬಿಸಿ ನೀರನ್ನ ಯಾವತ್ತೂ ಹಾಕಬಾರ್ದು. ಉಗುರು ಬೆಚ್ಚ ನೀರಿಂದ ಸ್ನಾನ ಮಾಡಬೇಕು. ತುಂಬಾ ಸುಸ್ತಾದಾಗ, ಆಯಾಸ ಆದಾಗ, ಶ್ರಮಿಸಿದಾಗ, ಆ ಸಮಯದಲ್ಲಿ ದೇಹಕ್ಕೆ ಶ್ರಮ ಆಗಿರುತ್ತೆ, ಮಸಲ್ಸ್ ತುಂಬಾ ಒಂಥರ ಟೆನ್ಸ್ಡ್ ಆಗಿರುತ್ತೆ. ಸೊ ಅಂತ ಸಮಯದಲ್ಲಿ ಬಿಸಿನೀರಿನ ಸ್ನಾನ ಮಾಡ್ಬೋದು. ಸ್ನಾನ ಮಾಡಿದ ನಂತರ ನಮಗೆ ಆಟೋಮೆಟಿಕ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಕೊಂಡಿರ್ಬೋದು ಪ್ರತಿಯೊಬ್ಬರು, ನೀವು ಸ್ನಾನ ಮಾಡಿದ ತಕ್ಷಣ ತುಂಬಾ ಜನಕ್ಕೆ ಹಸಿವಾಗುತ್ತೆ. ಸೊ ಹೊಟ್ಟೆ ಒಂಥರ ನನಗೆ ಸ್ನಾನ ಮಾಡಿದ ತಕ್ಷಣ ನಿಂತ್ಕೊಳ್ಳೋಕ್ಕಾಗಲ್ಲ, ಹಸಿವಾಗುತ್ತೆ, ನಾನು ಊಟ ಮಾಡಲೇಬೇಕು ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಸ್ನಾನ ಮಾಡಿದ ತಕ್ಷಣ ತಿನ್ನಕ್ಕೆ ಕೊಟ್ಟಿಲ್ಲ ಅಂದರೆ ಸಿಟ್ಟು ಬರುತ್ತೆ. ಸೊ ಅದು ಯಾಕೆ ಅಂದರೆ ಆಟೋಮೆಟಿಕ್ಲಿ ಮೈ ಮೇಲೆ ಬಿಸಿನೀರು ಬಿದ್ದಾಗ ಪಿತ್ತವ ದೋಷವು ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿರೋ ಬೆಂಕಿಯು ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಹೊಟ್ಟೆಯಲ್ಲಿರೋ ಬೆಂಕಿ ಉರಿತಾ ಇರಬೇಕಾದ್ರೆ ಸಡನ್ನಾಗಿ ನಾವು ಹೋಗಿ ಅದಕ್ಕೆ ಆಹಾರವನ್ನು ಕೊಡಬಾರ್ದು. ಆ ಥರ ನಾವು ಕೊಟ್ಟರೆ ಅದು ಉರಿಯೋ ಬೆಂಕಿಗೆ ಒಂದು ತುಪ್ಪ ಹಾಕಿದಾಗೆ ಅದು ಇನ್ನೂ ಜಾಸ್ತಿ ಉರಿದು ಸುಟ್ಟೋಗುತ್ತೆ ಹೊರತು ದೇಹಕ್ಕೆ ನಮಗೆ ಪೋಷಣೆ ಕೊಡಲ್ಲ. ಸೊ ಹಾಗಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಸ್ನಾನ ಮಾಡಿದ ತಕ್ಷಣ ಒಂದು ಕ್ಷಣ, ನಾನು ಹೇಗೆ ಮೊದಲು ಸ್ಟಾರ್ಟ್ ಮಾಡಿದಾಗ ಓಂಕಾರ ಮಂತ್ರವನ್ನು ಹೇಳಿದೆ ಆ ಥರನೋ, ಅಥವಾ ನಿಮ್ಮ ಒಂದು ದೇವರ ದೈವಿಕ ಒಂದು ನಾಮಸ್ಮರಣೆ ಆಗ್ಬೋದು, ಅಥವಾ ಸುಮ್ಮನೆ ಕುತ್ಕೊಂಡು ಒಂದು ಜಾಗದಲ್ಲಿ 2 ನಿಮಿಷ ಕಾಲ ಕಾನ್ಸಂಟ್ರೇಟ್ ಮಾಡಿ ದೇವರ ಪ್ರಾಣಾಯಾಮ ಆಗ್ಬೋದು ಅಥವಾ ಪೂಜೆ ಆಗ್ಬೋದು, ಪುನಸ್ಕಾರ ಆಗ್ಬೋದು, ಏನೇ ಒಂದನ್ನು ಮಾಡಿದರೆ ಆವಾಗ ಅದು ಜಾಸ್ತಿ ಆಗಿರ್ತಕ್ಕಂಥ ಪಿತ್ತ ಸಮತೋಲನವಾಗಿ ಗೊಳ್ಳುತ್ತೆ. ಆ ನಂತರ ನೀವು ಆಹಾರವನ್ನು ಹಾಕಿದಾಗ ಅದು ಜೀರ್ಣಗೊಳಿಸಿ ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಸೊ ಇಷ್ಟು ನಾವು ಬೆಳಗ್ಗೆ ಅನಾರೋಗ್ಯಕ್ಕೆ ಉಂಟು ಮಾಡ್ತಿರ್ತಕ್ಕಂತಹ ಸಮಸ್ಯೆಗಳು. ಅಂದ್ರೆ ಇವಾಗ ಮೇಡಮ್ ಕೆಲವೊಬ್ಬರಲ್ಲಿ ಸಾಕಷ್ಟು ಜನರಲ್ಲಿ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ. ಇವಾಗ ನೀವು ಹೇಳಿದ್ರೆ ರಾತ್ರಿ 3 ಗಂಟೆಗೆ ಮಲ್ಕೊಂಡು 9 ಗಂಟೆಗೆ ಹೇಳ್ತಾರೆ, ಅದನ್ನ 6 ಗಂಟೆಗೆ ನಾವು ಶಿಫ್ಟ್ ಮಾಡ್ಕೊಬೇಕು ಅಂತ. ಒಬ್ಬ ಮನುಷ್ಯನಿಗೆ ಇವಾಗ ಸಹಜವಾಗಿ ಎಷ್ಟು ಗಂಟೆಗಳ ಕಾಲ ನಿದ್ದೆ ಬೇಕಾಗಿರುತ್ತೆ? ನಿದ್ರೆ ಅನ್ನೋದು ಅವರವರ ವಯಸ್ಸಿನ ತಕ್ಕಂತೆ ಚೇಂಜ್ ಆಗುತ್ತೆ. ಹುಟ್ಟಿರೋ ಮಕ್ಕಳಿಗೆ ನೀವು 18 ಕಾಲ ಮಲ್ಕೊಳ್ಳೋಕೆ ಕೊಟ್ಟರು ಕಮ್ಮಿನೇ, ಬೆಳೆಯುವಂಥ ವಯಸ್ಸು. ಆದರೆ ನಾವು ಮಾತಾಡ್ತಿರೋದು ಈ ಮಹಿಳೆಯರಲ್ಲಿ ಹಾಗೂ ಇತ್ತೀಚಿನ ಈ ಜನ್ರೇಷನ್ಸ್ ಮಕ್ಕಳಲ್ಲಿ ಅಂತ ಆದರೆ, ಅಥವಾ ಕೆಲಸಕ್ಕೆ ಹೋಗುವ ಪುರುಷರು ಸ್ತ್ರೀಯರು ಅಂತ ಆದರೆ ಕನಿಷ್ಠ ಪಕ್ಷ 6 ಗಂಟೆ ಕಾಲ ನಿದ್ದೆ ಬೇಕೇ ಬೇಕು. ಕಂಟಿನ್ಯೂಸ್ ಆಗಿ 6 ಅವರ್ಸ್ ಸ್ಲೀಪ್ ಬೇಕು. 6 ಅವರ್ಸ್ ಸ್ಲೀಪ್ ಬಿಟ್ಟು ನನಗೆ ಸಮಯ ಇದೆ ಅಂತಾದರೆ ಚೆನ್ನಾಗಿ ನಿದ್ದೆ ಮಾಡಿ 8 ಗಂಟೆ ಕಾಲ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚು ಕಾಲ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ತುಂಬ ಜನಕ್ಕೆ ಸ್ಪೆಷಲಿ ಮಹಿಳೆಯರಿಗೆ 8 ಗಂಟೆ ಕಾಲ ನಿದ್ದೆ ಮಾಡೋ ಅವಕಾಶ ಸಿಗಲ್ಲ. ಹಾಗಾಗಿ ಅವರು ಅಟ್ಲೀಸ್ಟ್ ತಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ 6 ಗಂಟೆ ಕಾಲನಾದರೂ ನಿದ್ದೆ ಚೆನ್ನಾಗಿ ಮಾಡಿದರೆ, ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿದರೆ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇನ್ನೂ ಒಂದು ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಕೂಡ ಅಥವಾ ನಮ್ಮ ಶಿವಮೊಗ್ಗದಲ್ಲೇ ತಗೊಂಡ್ರೆ ತುಂಬ ಶಿಫ್ಟ್ಸ್ಗಳಲ್ಲಿ ಕೆಲಸ ನಡೀತಾ ಇರುತ್ತೆ. ಸೊ ಬೆಳಗ್ಗೆ ಹೋಗ್ತಾರೆ, ಮಧ್ಯಾಹ್ನ ಬರ್ತಾರೆ, ಮಧ್ಯರಾತ್ರಿ ಕೆಲಸ ಮನೆಗೆ ಬರ್ತಾರೆ 3 ಗಂಟೆಗೆ. ಆ ಥರ ಇರುವಾಗಲೂ ಸಮೇತ ಈ ಅನ್ಟೈಮ್ಲಿ ನಿದ್ದೆ ಮಾಡೋದ್ರಿಂದ ಸಮೇತ ಅನಾರೋಗ್ಯ ಉಂಟಾಗುತ್ತೆ. ಸೊ ಅವರು ನಾನು ಮಧ್ಯರಾತ್ರಿ 3 ಗಂಟೆಗೆ ಬಂದರೂ ಸಮೇತ ಬೆಳಗ್ಗೆ ಅಟ್ಲೀಸ್ಟ್ ಒಂದು 7 ಗಂಟೆ ತನಕ ನಿದ್ದೆ ಮಾಡಿ ಎದ್ದು ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ಒಂದು 20 ನಿಮಿಷ ಕಾಲ ನ್ಯಾಪ್ ಅಂತ ಏನು ಹೇಳ್ತೀವಿ, ಜಸ್ಟ್ ಆ್ಯಕ್ಚುಲಿ ನೀವು ಹೇಗೆ ಕೇಳಬೇಕು ಅಂದರೆ ಶಾಸ್ತ್ರ ಹೇಳ್ದು
ಊಟ ಮಾಡಿದ ತಕ್ಷಣ ಮಲಗಬಾರದು ಅಂತ. ಹೌದು. ಸೊ ಊಟ ಮಾಡಿದ ತಕ್ಷಣ ಮಲಗಿದ್ರೆ ಬೊಜ್ಜು ಬರುತ್ತೆ, ಅಜೀರ್ಣ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಹಳೆ ಕಾಲದಲ್ಲಿ ಆರಾಮ್ ಕುರ್ಚಿ ಅಂತ ಇತ್ತು. ಸೊ ಈ ಆರಾಮ್ ಕುರ್ಚಿಯ ಕಾನ್ಸೆಪ್ಟ್ ಏನು ಅಂದ್ರೆ, ನೀವು ತಲೆಯನ್ನ ನೆಲಕ್ಕೆ ಹಾಕಬಾರ್ದು, ಮೈಯನ್ನ ಬಗ್ಗಿಸಬಾರ್ದು, ಒಂದು ರೀತಿಯ ಪೊಸಿಷನ್ 45 ಡಿಗ್ರೀಸ್ ಆಂಗಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ದೇಹಕ್ಕೆ ಒಂದು ರೆಸ್ಟ್ ಕೊಡಬೇಕು. ಆ ಒಂದು 20 ನಿಮಿಷದ ಒಂದು ನ್ಯಾಪ್ ನಿಮ್ಮ ಬ್ಯಾಟ್ರಿಯನ್ನ ಚಾರ್ಜ್ ಮಾಡುತ್ತೆ. ಸೊ ಅದನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ 6 ಗಂಟೆ ಕಾಲ ಸತತವಾಗಿ ನಿದ್ದೆ ಮಾಡಕ್ಕೆ ಅವಕಾಶ ಇದೆ ಅಂತ ಆದ್ರೆ 6 ಅವರ್ಸ್ ಕಂಟಿನ್ಯೂಸ್ ಆಗಿ ಸ್ಲೀಪ್ ತಗೊಳ್ಳಿ, ನಿದ್ರೆ ಮಾಡಿ, ಕೊನೆ ಪಕ್ಷ ಅಟ್ಲೀಸ್ಟ್ ಎಕ್ಸ್ಟೆಂಡ್ ಮಾಡೋಕ್ಕಾದ್ರೆ 7 to 8 ಅವರ್ಸ್ ಮಾಡ್ಕೊಳ್ಳಿ, ಅದು ಒಳ್ಳೇದು. ಓಕೆ ಮೇಡಮ್, ಇವಾಗ ನೀವು ದಿನಚರ್ಯದ ಬಗ್ಗೆ ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಗೊತ್ತಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಬೆಳಗಿನ ಸಮಯದಲ್ಲಿ ಅವ್ರು ಯಾವ ಸಮಯದಲ್ಲಿ ಏನು ಕಾರ್ಯ ಮಾಡೋದ್ರಿಂದ ರೋಗಕ್ಕೆ ಆಹ್ವಾನ ನೀಡ್ದಂಗೆ ಆಗತ್ತೆ, ಏನು ಮಾಡಿದ್ರೆ ಅವರ ಆ ರೋಗನ ತಡಿಬೋದು ಅನ್ನೋದು ಅವರಿಗೂ ಕೂಡ ಗೊತ್ತಾಗಿರತ್ತೆ ಅಂತ ಭಾವಿಸ್ತೀನಿ. ಇವಾಗ ನೀವು ದಿನಚರ್ಯ ಹೇಳೋಕ್ಕೂ ಮುಂಚೆ ಆಯುರ್ವೇದದಲ್ಲಿ ದಿನಚರ್ಯ ಮತ್ತೆ ಋತುಚರ್ಯ ಇರತ್ತೆ ಅಂತ ಹೇಳಿದ್ರೆ, ದಿನಚರ್ಯದ ಬಗ್ಗೆ ನಮಗೆ ಹೇಳಿದ್ರೆ ಋತುಚರ್ಯ ಅಂದ್ರೆ ಏನು? ಋತುಚರ್ಯ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಋತುಚರ್ಯ ಅಂದ್ರೆ ಋತು ಅಂದ್ರೆ ಸೀಸನ್ಸ್. ಸೊ ಋತುಚರ್ಯ ಮತ್ತೆ ದಿನಚರ್ಯ ಅನ್ನುವ ಒಂದು ಬೇಸಿಸ್ ಮೇಲೆ ಆಯುರ್ವೇದ ನಾವು ದೈನಂದಿಕ ಜೀವನವನ್ನ ಹೇಗೆ ನಡೆಸಬೇಕು ಅಂತ ನಮಗೆ ಹೇಳ್ಕೊಡುತ್ತೆ. ಸೊ ದಿನಚರ್ಯ ನಾನು ನಿಮ್ಗೆ ಹೇಳಿದ್ದೀನಿ. ಆಫ್ಟರ್ ನಮ್ಮದು ಪೂಜೆ ಪುನಸ್ಕಾರ ತಿಂಡಿ ಊಟದ ನಂತರ ನಾವು ದಿನನಿತ್ಯ ಕೆಲಸಕ್ಕೆ ಹೋಗ್ಬಿಡ್ತೀವಿ. ಸೊ ಅದರಲ್ಲಿ ನಮಗೇನು ಹೆಚ್ಚಿನ ತುಂಬ ಸಮಸ್ಯೆ ಬರಲ್ಲ ಮುಂದೆ, ಎಕ್ಸೆಪ್ಟ್ ಸ್ಟ್ರೆಸ್. ಅದು ಕೂಡ ನಾನು ಮುಂದೆ ಬರ್ತೀನಿ ಮತ್ತೆ ಯಾವಾಗಾದ್ರು. ಸೊ ಇವಾಗ ನೀವು ಕೇಳೋ ಪ್ರಶ್ನೆ ಅಂದರೆ ಋತುಚರ್ಯ. ಋತುಚರ್ಯ ಅಂದರೆ ನಾವು ಉತ್ತರಾಯಣ ದಕ್ಷಿಣಾಯಣ ಅಂತ ಸುಮಾರು ಜನ ಕೇಳ್ತೀರ. ಸೊ ಈ ಉತ್ತರಾಯಣ ದಕ್ಷಿಣಾಯಣ ಅಂದ್ರೆ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರೂ ಗೊತ್ತಿರೋ ಹಾಗೆ ಸೂರ್ಯ ಮಧ್ಯಕ್ಕಿದ್ದಾನೆ, ಭೂಮಿ ಸುತ್ತಕ್ಕೆ ತಿರುಗುತ್ತೆ. ಸೊ ಯಾವಾಗ ಈ ಭೂಮಂಡಲವು ಸೂರ್ಯನ ಉತ್ತರ ಭಾಗಕ್ಕೆ ಬರುತ್ತೆ ಆವಾಗ ಉತ್ತರಾಯಣ ಅಂತ ಹೇಳ್ತೀವಿ. ಯಾವಾಗ ದಕ್ಷಿಣಕ್ಕೆ ಬರುತ್ತೆ ದಕ್ಷಿಣಾಯಣ ಅಂತ ಹೇಳ್ತೀವಿ. ಸೊ ಉತ್ತರಾಯಣ ಅಂತ ಆಗೋದು ಪ್ರಾಬಬ್ಲಿ ಇಟ್ ಇಸ್ ಇನ್ ದ ಮಿಡ್ ಆಫ್ ಜೂನ್, ದಟ್ ಇಸ್ June 21 ಟೈಮಲ್ಲಿ ಬರುತ್ತೆ. ದಕ್ಷಿಣಾಯನ ಆಗೋದು ಡಿಸೆಂಬರ್ ಟೈಮಲ್ಲಿ. ಸೊ ಟೋಟಲಿ ವಿ ಆರ್ ಡಿವೈಡಿಂಗ್ ದ ಇಯರ್ ಇಂಟು 6 and 6. ಸೊ 6 ತಿಂಗಳಲ್ಲಿ ವಿಭಜನೆ ಮಾಡ್ತಿದ್ವಿ. ಸೊ ಈ ವಿಭಜನೆ ಮಾಡಿದಾಗ ಈ 6 ತಿಂಗಳಲ್ಲಿ ಉತ್ತರಾಯಣ ಕಾಲ ದಕ್ಷಿಣಾಯನ ಕಾಲ ಅಂತ ವಿಭಜನೆ ಮಾಡ್ತೀವಿ. ಸೊ ಉತ್ತರಾಯಣ ಕಾಲದಲ್ಲಿ 3 ತಿಂಗಳು, ದಕ್ಷಿಣಾಯನ ಕಾಲದಲ್ಲಿ 3 ತಿಂಗಳು ಅಂತ ತಗೊಳ್ತೀವಿ. ಸೊ ನಾವಿರೋದು ಇವಾಗ ದಕ್ಷಿಣಾಯನದಲ್ಲಿ, ಅಂದರೆ ವರ್ಷಾ ಋತುವಿನ ಕಾಲದಲ್ಲಿ, ಮಳೆಗಾಲದಲ್ಲಿ. ಸೊ ನಿಮಗೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಋತುವಿನ ಒಂದು ಆಧಾರದ ಮೇಲೆ ಯಾವ ಋತುವಿನ ಕಾಲದಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ 3 ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂದರೆ ವಾತ ಪಿತ್ತ ಕಫ. ಸೊ ಆಯುರ್ವೇದ ನಿರ್ಭರವಾಗಿದ್ದೇ ಈ 3 ಸ್ತಂಭಗಳ ಮೇಲೆ. ಸೊ ಈ ವಾತಪಿತ್ತ ಕಫ ಅನ್ನುವ ದೋಷಗಳು ಯಾವಾಗ ದೇಹದಲ್ಲಿ ಸಮವಾಗಿ ಇರುತ್ತೋ ಅದಕ್ಕೆ ಆಯುರ್ವೇದ ಹೇಳುತ್ತೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಅರ್ಥಾನಾಂ ಸ್ವಸ್ಥ ಇತ್ಯವಿಧೀಯತೆ. ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ಈ ದೋಷಗಳು ಸಮವಾಗಿ ಇದ್ದು ಸಮಧಾತುಗಳು 7 ಅಂತ ಇದೆ. ಅಂದ್ರೆ ಧಾತುಗಳು ಅಂದ್ರೆ ಅವರ ಮನೆಗಳು. ಈಗ ವಾತಪಿತ್ತ ಕಫ 3 ವ್ಯಕ್ತಿಗಳಾದ್ರೆ ಅವರು ಇರುವಂತಹ ಮನೆಗಳು 7. ಸೊ ಈ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಅಂತ ಏನು ಹೇಳ್ತೀವಿ, ಸಪ್ತ ಧಾತುಗಳು. ಇದರಲ್ಲಿ ಅವರು ಕುತ್ಕೊಂಡಾಗ ಯಾವ ಸಮಯದಲ್ಲಿ, ಯಾವ ವಯಸ್ಸಿನ ಮಿತಿಯಲ್ಲಿ, ಯಾವ ಋತುಚರ್ಯದಲ್ಲಿ ಕುತ್ಕೊಂಡಿದೆಯೋ ಆ ಸಮಯದ ಆಧಾರದ ಮೇಲೆ ನಮ್ಮ ದೇಹದಲ್ಲಿ ಆರೋಗ್ಯ ಅನಾರೋಗ್ಯ ಉಂಟಾಗುತ್ತೆ. ಇದು ಋತುಚರ್ಯ ನಮಗೆ ಕೊಡುವಂತಹ ಒಂದು ಲಾಭ. ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯಕ್ಕೆ ತಕ್ಕಂತೆ ನಾವು ಆಹಾರಗಳನ್ನು, ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿದರೆ ದೇಹ ಆರೋಗ್ಯವಾಗಿ ಇರುತ್ತೆ. ಸೊ ಆಯುರ್ವೇದ ಕಾನ್ಸಂಟ್ರೇಟ್ಸ್ ಆನ್ ದಿನಚರ್ಯ ಆಸ್ ವೆಲ್ ಆಸ್ ಋತುಚರ್ಯ, 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಮೇಡಮ್, ಇವಾಗ ನೀವು ದಿನಚರ್ಯದ ಬಗ್ಗೆ ಹೇಳಿದ್ರಿ, ಋತುಚರ್ಯದ ಬಗ್ಗೆ ಹೇಳಿದ್ರಿ, ಮತ್ತೆ ಆಯುರ್ವೇದ ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡುತ್ತೆ ಅಂತ ಹೇಳಿದ್ರೆ, ಆಯುರ್ವೇದ ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ? ನಾನು ಮೊದಲು ಹೇಳ್ದಂಗೆ ಆಯುರ್ವೇದ ಸ್ವಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದೆ. ಸೊ ನಾವು ಎಲ್ಲವೂ ಕೂಡ ಲೇಟಾಗಿ ಅರ್ಥ ಮಾಡಿಕೊಂಡು ರೋಗ ಬಂದ ಮೇಲೇ ನಾವು ಒಂದು ಟ್ರೀಟ್ಮೆಂಟಿಗೆ ಹೋಗಬೇಕು ಅಂತ ಇಲ್ಲ, ಅದು ತಪ್ಪು ಕಲ್ಪನೆ. ನಾವು ಆ ಥರ ಮಾಡಬಾರ್ದು. ಸೊ ಆಯುರ್ವೇದ ಹೇಳಿದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ. ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಆಯುರ್ವೇದದ ತುಂಬ ಇಂಪಾರ್ಟೆಂಟ್ ಕೊಡುಗೆಗಳಿದೆ. ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಅ ಲಾಟ್ ಟು ದ ಫೀಲ್ಡ್. ಹೇಗೆ ಅಂದರೆ, ನಾವು ಪಂಚಕರ್ಮಗಳನ್ನು ಹೆಸರು ಎಲ್ಲರೂ ಕೇಳ್ತೀರಾ.
5 ಕರ್ಮಗಳಂದ್ರೆ ವಾಮನ ವಿರೇಚನ, ನಸ್ಯ, ಬಸ್ತಿ, ರಕ್ತಮೋಕ್ಷಣ ಅಂತ. ಇದು ದೋಷಗಳ ಆಧಾರದ ಮೇಲೆ ಅಥವಾ ಆರೋಗ್ಯದ ಆಧಾರದ ಮೇಲೆ ನಾವು ಈ 5 ಪಂಚಕರ್ಮಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಹಾಗಿದ್ರೆ ಪಂಚಕರ್ಮನೇ ಒಂದೇನಾ ಅಂತ ಕೇಳ್ಬೋದು. ಪಂಚಕರ್ಮ ಒಂದೇ ಇಲ್ಲ, ನಾವು ಶಮನ ಔಷಧಿ ಅಂತ ಕೂಡ ಕೊಡ್ತೀವಿ. ಅಂದರೆ ಶಮನ ಅಂದರೆ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ. ನಾವು ಏನು ಮೆಡಿಸಿನ್ಸ್ ತಗೊಳ್ತೀವಿ, ಆ ಮೆಡಿಸಿನ್ಸ್ ಏನು ಕೊಡ್ತೀವಿ ಅದರಿಂದನೂ ಕೂಡ ಸುಮಾರಷ್ಟು ರೋಗಗಳನ್ನು ಹೋಗಲಾಡಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಚವನ್ಪ್ರಾಶ್ ಅಂತ ತುಂಬ ಪ್ರಸಿದ್ಧವಾಗಿದೆ. ಸೊ ಚವನ್ಪ್ರಾಶ್ ಕೂಡ ಕನ್ಸರ್ವೇಟಿವ್ ಮೆಡಿಸಿನ್, ಇಮ್ಯುನೋಮಾಡ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಕೂಡ ನಮ್ಮ ಆಯುರ್ವೇದಿಕ್ ಔಷಧಿಗಳು ಸಹಾಯ ಮಾಡುತ್ತೆ. ಅದಲ್ಲದೇ ದಿನನಿತ್ಯ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪಂಚಕರ್ಮಗಳನ್ನು ನಾವು ಹೇಗೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ ಸಮೇತ ಆಯುರ್ವೇದ ಹೇಳ್ಕೊಡುತ್ತೆ. ಮೇಡಮ್, ಇವಾಗ ನಾವು ಮಾತಾಡ್ತಾ ದಿನಚರ್ಯದ ಬಗ್ಗೆ ಮಾತಾಡ್ತಾ ಬಿಸಿ ಬಿಸಿ ನೀರು ಹಾಕೊಳ್ಳೋದ್ರಿಂದ ಸ್ಕಿನ್ ಅಲರ್ಜೀಸ್ಗಳು ಉಂಟಾಗ್ಬೋದು ಅಂತ ಹೇಳಿದ್ರೆ, ಅಥವಾ ಚರ್ಮ ರೋಗಗಳು ಬರ್ಬೋದು ಅಂತ ಹೇಳಿದ್ರೆ, ಇವಾಗ ದಿನಚರ್ಯದಿಂದ ಮಹಿಳೆಯರಿಗೆ ಯಾವ ರೀತಿ ಸ್ಕಿನ್ ಅಲರ್ಜಿ ಆಗಿದೆ ಅಥವಾ ಚರ್ಮ ರೋಗಗಳು ಯಾವ ರೀತಿ ಉಂಟಾಗತ್ತೆ? ಮಹಿಳೆಯರಲ್ಲಿ ತುಂಬ ಸ್ಕಿನ್ ಡಿಸೀಸ್ ಬರುತ್ತೆ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ತುಂಬ ಬೇಜಾರಾಗುತ್ತೆ. ಹಾಗಾಗಿನೇ ನಾನಿವತ್ತು ನೀವು ಪ್ರಶ್ನೆ ಕೇಳಿದಾಗ ತುಂಬ ಖುಷಿ ಆಯಿತು, ಜೀವನ ಶೈಲಿ ಬಗ್ಗೆ ಅಂತ ಹೇಳಿದಾಗ ಮಹಿಳೆಯರೇ ಅಂತ ಯಾಕೆ ಅಂದರೆ ಇದೇ ಕಾರಣಕ್ಕೆ. ಒಂದು ಸ್ನಾನ ಮಾಡೋಕ್ಕೂ ಸುಮಾರು ಜನ ಹೆಣ್ಮಕ್ಳಿಗೆ ಸಮಯ ಸಿಗಲ್ಲ. ಸೊ ಬೇಗ ಬೇಗ ಹೋಗ್ಬಿಟ್ಟು ಸಿಕ್ಕಿರ್ತಕ್ಕಂಥ ಸೋಪಿಂದ ಹಲವಾರು ಸೋಪುಗಳು ಪದೇ ಪದೇ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್, ಅದಕ್ಕೆ ಕ್ಲೀನ್ ಆಗಬೇಕೇ ಹೊರತು ಅದನ್ನು ಪ್ರಯೋಗ ಮಾಡುವಂಥ ವಸ್ತುವನ್ನು ಮಾಡ್ಕೋಬಾರ್ದು. ಸೊ ನಮ್ಮ ಸ್ಕಿನ್ ಟೆನ್ಸಿಟಿ ತುಂಬ ನಾಜೂಕಾಗಿರುವ ಕಾರಣ ನಾವು ಯಾವ ಸೋಪನ್ನು ಬಳಸ್ತೀವಿ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಅದೇ ಸೋಪ್ ಮೇಲೆ ನಿರ್ಭರವಾಗಿರಿ. ಇವತ್ತು ಕಂಪನಿ ಹೋಯಿತು, ಬೇರೆ ಕಂಪನಿ ಬಂತು ಅಂದರೆ ಟ್ರೈ ಟು ಯೂಸ್ ದ ಮೈಲ್ಡರ್, ತುಂಬ ಮೃದುವಾಗಿರ್ತಕ್ಕಂತಹ ಸೋಪುಗಳನ್ನು ಬಳಸಬೇಕು. ಅದಕ್ಕೆ ನಾವು ಹೇಳೋದು ಸ್ನಾನ ಚೂರ್ಣಗಳನ್ನು ಬಳಸಿ ಅಂತ. ಸೊ ಸ್ನಾನ ಚೂರ್ಣ ಅಂತ ಮಾಡಿಕೊಂಡಾಗ ಈ ಸ್ನಾನ ಚೂರ್ಣಗಳಿಂದ ನಿಮಗೆ ಯಾವ ರೀತಿಯ ಸ್ಕಿನ್ ಅಲರ್ಜೀಸ್ ಬರಲ್ಲ. ಮಹಿಳೆಯರಲ್ಲಿ ಸ್ನಾನಕ್ಕೂ ಟೈಮ್ ಇರಲ್ಲ ಅಂತ ಒಂದು ಅರ್ಜೆನ್ಸಿಯಲ್ಲಿ ಮಗು ಮಲಗಿರುತ್ತೋ ಅಥವಾ ಮನೆಯವರು ಆಫೀಸಿಂದ ಬರ್ತಾ ಇರ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಿರುತ್ತೆ, ಹಲವಾರು ಕಾರಣಗಳಿಂದ ಸ್ನಾನಕ್ಕೂ ಕೂಡ ಸರಿಯಾಗಿ ಸಮಯ ಸಿಗಲ್ಲ ಸುಮಾರು ಜನಕ್ಕೆ. ಆ ಸಮಯದಲ್ಲಿ ಅವರು ಹಡಿಬಿಡಿಯಲ್ಲಿ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಾಗ ಸೋಪ್ ಅಲ್ಲಲ್ಲಿ ಕುತ್ಕೊಂಡಿರ್ಬೋದು, ಸರಿಯಾಗಿ ವಾಶ್ ಆಗದೆ ಇದ್ದಾಗ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ತುಂಬ ಇತ್ತೀಚೆಗೆ ನಾವು ಕಾಣ್ತಾ ಇರತಕ್ಕಂತಹ ಪ್ರಾಬ್ಲಮ್ಗಳಂತಂದರೆ ಎಕ್ಸಿಮಾ ಮತ್ತು ಸೋರಿಯಾಸಿಸ್, ಇವೆರಡು ಚರ್ಮ ರೋಗಗಳು ತುಂಬ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇದಕ್ಕೆ ಇನ್ನೂ ಹಲವಾರು ಕಾರಣಗಳಿದೆ. ನಾನು ಹೇಳ್ದಂಗೆ ದಿನಚರ್ಯ ಋತುಚರ್ಯ ಅಂತ ಬಂದಾಗ ದಿನಚರ್ಯದಲ್ಲಿ ಆಹಾರ ಕೂಡ ಒಂದು ಕಾರಣ. ನಾವು ಆಹಾರವನ್ನು ಕೂಡ ಸರಿಯಾಗಿ ಸಮಯದಲ್ಲಿ ಸ್ವೀಕಾರ ಮಾಡಬೇಕು. ಅದನ್ನು ಮಾಡದೇ ಇದ್ದಾಗಲೂ ಸಮೇತ ನಮ್ಗೆ ಈ ಚರ್ಮ ರೋಗಗಳು ಬರ್ತವೆ. ಈ ಸ್ನಾನದಿಂದ ಅಂತ ಆಗ್ಬೋದು ಅಥವಾ ಬಿಸಿ ಬಿಸಿ ನೀರಂತ ನೀವು ಕೇಳಿದ್ರಿ. ಸೊ ಬಿಸಿ ನೀರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ಟೆಕ್ಸ್ಚರ್ ಹೊರಟೋಗುತ್ತೆ. ಬಿಸಿ ನೀರು ತುಂಬ ಬಿದ್ದಾಗ ಸ್ಕಿನ್ ಇಲಾಸ್ಟಿಸಿಟಿ ಹೊರಟೋಗುತ್ತೆ, ಬೇಗ ಸ್ಕಿನ್ನಲ್ಲಿ ಸುಕ್ಕತೆ ಆಗ್ಬೋದು, ವ್ರಿಂಕಲ್ಸ್ ಬರ್ಬೋದು, ಅಥವಾ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಋತುಚರ್ಯವಂತ ಬಂದಾಗ ಉತ್ತರಾಯಣ ದಕ್ಷಿಣಾಯಣ ಅಥವಾ ಕಾಲಗಳ ಮೇಲೆ ನಿರ್ಭರ ಮಾಡಿದಾಗ ಈ ವರ್ಷ ಋತುವಲ್ಲಿ ಚಂದ್ರನ ಪ್ರಭಾವ ತುಂಬ ಇರುತ್ತೆ. ಸೊ ಇವಾಗ ನಿಮ್ಗೆ ಅಷ್ಟು ಸ್ಕಿನ್ ಡ್ರೈ ಅನಿಸಲ್ಲ. ಅದೇ ನಿಮಗೆ ಸಮರ್ ಟೈಮಲ್ಲಿ ಉತ್ತರಾಯಣ ಕಾಲದಲ್ಲಿ ತುಂಬ ಸ್ಕಿನ್ ಡ್ರೈ ಅನಿಸುತ್ತೆ. ಆ ಸಮಯದಲ್ಲಿ ಸ್ಟ್ರೆಂತ್ ಕೂಡ ಕಡಿಮೆ ಅನಿಸುತ್ತೆ. ಅಂತಹ ಸಮಯದಲ್ಲಿ ನಾವು ತುಂಬ ಬಿಸಿ ಬಿಸಿ ನೀರು ಸ್ನಾನ ಮಾಡಿದಾಗ ಚರ್ಮ ರೋಗಗಳು ಬರುತ್ತೆ. ಚರ್ಮ ಸುಡುವುದಾಗ್ಬೋದು, ಸ್ಕಿನ್ ರ್ಯಾಷಸ್ ಬರೋದಾಗ್ಬೋದು, ಅಥವಾ ಇನ್ನೂ ಒಂದು ಅಂದರೆ ಈ ಅಂತ ಶೀತಪಿತ್ತ ಅಂತ ಹೇಳ್ತೀವಿ, ಅಥವಾ ಈ ಕೆಂಪು ಸಣ್ಣ ಸಣ್ಣ ಪಿಂಪಲ್ಸ್ ಥರ ಗುಳ್ಳೆಗಳು ಇಡೀ ಮೈ ಮೇಲೆ ಬರುತ್ತೆ. ಇದು ಕೂಡ ತುಂಬ ಇತ್ತೀಚೆಗೆ ಕಾಣ್ತಾ ಇರತಕ್ಕಂತಹ ಸಮಸ್ಯೆ. ಮಹಿಳೆಯರಲ್ಲಿ ವಿಶೇಷವಾಗಿ ಈ ಸಮಸ್ಯೆ ಬರುತ್ತೆ. ಯಾಕಂದರೆ ಆಹಾರ ಸೇವಿಸೋದು ಸರಿ ಇರಲ್ಲ, ಜೊತೆಯಲ್ಲಿ ಸ್ನಾನ ಮಾಡೋಕ್ಕೆ ಸಮಯ ಸರಿಯಾಗಿ ಕೊಡಲ್ಲ, ಸ್ನಾನ ಮಾಡುವ ಚೂರ್ಣಗಳನ್ನು ಸರಿಯಾಗಿ ಬಳಸಲ್ಲ, ಯಾವುದೋ ಸಿಕ್ಕಿರೋ ಸೋಪನ್ನು ಮಾಡ್ತಾರೆ. ಸೊ ಹಾಗಾಗಿ ತುಂಬ ಹಲವಾರು ಕಾರಣಗಳಿಂದ ಚರ್ಮ ರೋಗಗಳು ಬರ್ತಾ ಇದೆ. ಮೇಡಮ್, ಇವಾಗ ಚರ್ಮ ರೋಗದ ಬಗ್ಗೆ ಹೇಳಿದರೆ, ಇವಾಗ ನಾವು ಸಾಕಷ್ಟು ಕಡೆ ನೋಡ್ಬೋದು, ಒಂದು ವಯಸ್ಸಾದ್ಮೇಲೆ ಡಯಾಬಿಟಿಸ್ ಬರೋದು ಕಾಮನ್ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಅದು ಹೆರಿಡಿಟ್ರಿಯಿಂದ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಅಂದರೆ ಅಪ್ಪ ಅಮ್ಮಂಗಿರೋದಿಲ್ಲ, ಅಜ್ಜಿ ತಾತಂಗಿರೋದಿಲ್ಲ, ಆದರೂ ಕೂಡ ಡಯಾಬಿಟಿಸ್ ಬಂದಿರುತ್ತೆ. ಅದು ಹೆಣ್ಮಕ್ಳಲ್ಲಿ ಹೆಚ್ಚಾ ಅಥವಾ ಅದೇನು ಅಂತ ಸ್ಪೆಷಲ್ ಆಗಿ ಏನು ರೋಲ್ ಇದು ಮಾಡೋದಿಲ್ವಾ?
ಡಯಾಬಿಟಿಸ್ ಅನ್ನೋದು ಹೆಣ್ಮಕ್ಳಲ್ಲೇ ಆಗಬೇಕು ಅಂತಿಲ್ಲ, ಮಹಿಳೆಯರಿಗೇ ಸಂಬಂಧಪಟ್ಟಿದ್ದಂತಲ್ಲ. ಅದು ಇತ್ತೀಚಿನ ದಿನಗಳಲ್ಲಂತೂ ಜುಮಿನಲ್ ಡಯಾಬಿಟಿಸ್ ಕೂಡ ಜಾಸ್ತಿ ಆಗ್ತಿದೆ, ಅಂದರೆ ಹುಟ್ಟಿರೋ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಬರ್ತಾ ಇದೆ. ಸೊ ಅದರಲ್ಲಿ ನೀವು ಜೆನೆಟಿಕ್ಸ್ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಬಟ್ ಈಗ ಏನು ನಾವು ಡಯಾಬಿಟಿಸ್ ಬಗ್ಗೆ ನೀವು ನನಗೆ ಕೇಳಿದ್ರಿ, ಅದು ಮಹಿಳೆಯರಿಗೆ ಸೀಮಿತ ಏನಲ್ಲ. ಮಧ್ಯ ವಯಸ್ಸಿನವ್ರಿಗೂ ಆಗ್ಬೋದು, ವೃದ್ಧಾಪ್ಯದಲ್ಲಾಗ್ಬೋದು ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಡಯಾಬಿಟಿಸಲ್ಲಿ 2 ಥರ ಇದೆ, ಒಂದು ಟೈಪ್ 1 ಡಯಾಬಿಟಿಸ್, ಒಂದು ಟೈಪ್ 2 ಅಂತ. ಟೈಪ್ 1 ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ, ಆದರೆ ಅದು ಗೊತ್ತಾಗಲ್ಲ. ಇನ್ನೊಂದು ಟೈಪ್ 2 ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಇನ್ಸುಲಿನ್ ಪ್ರೊಡಕ್ಷನ್ ಒಂದು ಸರಿಯಾಗಿ ಆಗದೆ ಇರೋದು ಟೈಪ್ 1 ಡಯಾಬಿಟಿಸ್. ಬಾಡಿಯಲ್ಲಿ ಸರಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅದಕ್ಕೆ ಬಾಡಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಅದು ಟೈಪ್ 2 ಡಯಾಬಿಟಿಸ್. ಸೊ 2 ಕೂಡ ಡಯಾಬಿಟಿಸಲ್ಲಿ ಮೇನ್ ಆಗಿ ಇತ್ತೀಚೆಗೆ ಯಾಕೆ ಬರ್ತಾ ಇದೆ ಅಂತಂದರೆ ಆಹಾರ ಪದ್ಧತಿಗಳಿಂದ. ಸೊ ಆಹಾರ ಪದ್ಧತಿಗಳು ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಟುವರ್ಡ್ಸ್. ಯಾರು ಹೇಳಬೇಕು ಅಂದರೆ ಶಾಸ್ತ್ರದಲ್ಲಿ ನಾವು ಇಲ್ಲ ಹಳೆಯ ಅಜ್ಜನರೆಲ್ಲ ಹೇಳ್ತಿರ್ಬೋದು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹೌದು. ಸೊ ಈ ಮಕ್ಕಳಲ್ಲಿ ಹೇಳಿ ನೀನು ಚೆನ್ನಾಗಿ ಊಟ ಮಾಡು ಅಂತಂದ್ರೆ ಇಲ್ಲ, ಅದರಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಹೆಕ್ಕಿ ಇಟ್ಟು ತಿಂತಾರೆ. ಹೌದು, ಈ ಕಾಳು ಬೇಡ, ಈ ಬೇಳೆ ಬೇಡ, ನಂಗೆ ಈ ತರಕಾರಿ ಇಷ್ಟ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದು ಕೂಡ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಶುಗರ್ ಡಯಾಬಿಟಿಸ್ ಬಂದಾಗ ಮೇನ್ ಆಗಿ ಬರೋದು ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್, ಇಲ್ಲ ಜೆನೆಟಿಕಲಿ ಬಂದಿರ್ಬೋದು, ಇಲ್ಲ ನಾವು ತಗೊಳ್ಳೋಂಥ ಆಹಾರ ಮತ್ತು ನಮ್ಮ ದಿನಚರ್ಯದ ಒಂದು ಪ್ರಭಾವದಿಂದ ನಮಗೆ ಡಯಾಬಿಟಿಸ್ ಬರುವ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಾವು ಪ್ರಿವೆನ್ಷನ್ ಹೇಗೆ ಮಾಡ್ಕೋಬಹುದು ಅಂದರೆ, ನನಗೆ ಯಾಕೆ ಬಂತು ರೀಸೆಂಟಲ್ಲಿ ನಾನು ತುಂಬ ಜನ ಹೆಣ್ಮಕ್ಳಲ್ಲಿ ನೋಡ್ತಾ ಇರೋದು ಶುಗರ್ ಇತ್ತೀಚೆಗೆ ಹೆಚ್ಚಾಗ್ತಿದೆ. ಯಾಕೆ ಅಂದರೆ ಸ್ಟ್ರೆಸ್ ಇಂಡ್ಯೂಸ್ಡ್, ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಳ್ತಾರೆ. ಒಬ್ಬರು ಏನೋ ಪಕ್ಕದ ಮನೆಯವ್ರು ಏನೋ ಅಂದರು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಕೊರಗೋದು, ಯಾರಿಗೂ ಹೇಳದೇ ಇರೋದು, ಅದು ಕೂಡ ಡಯಾಬಿಟಿಸ್ಗೆ ಕಾರಣನೇ. ಯಾಕಂದರೆ ಮಾನಸಿಕ ಒಂದು ಖಿನ್ನತೆ ಡಯಾಬಿಟಿಸ್ ಕೂಡ ಉಂಟು ಮಾಡುತ್ತೆ. ಇದಲ್ದೇ ಯೌವನಾವಸ್ಥೆಯಲ್ಲಿ ಬಂದರೆ ಕಾಲೇಜಲ್ಲಿ ಅನಾವಶ್ಯಕವಾಗಿ ನಾವು ಒಂದು ಫೈಟ್ಸಲ್ಲಿ ಆಗ್ಬೋದು, ಅಥವಾ ಕ್ವಾರಲ್ಸಲ್ಲಿ ಅಥವಾ ಕಾಂಟ್ರವರ್ಸೀಸಲ್ಲಿ ಕಾನ್ವರ್ಸೇಷನ್ಸಲ್ಲಿ ತೊಡಗಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಟ್ಟು ಅದೇ ಒಂದು ರೀತಿಯ ಒಂದು ಡಯಾಬಿಟಿಸನ್ನು ಉಂಟು ಮಾಡ್ಬೋದು. ಸೊ ಸ್ಟ್ರೆಸ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಕೂಡ ತುಂಬ ಇತ್ತೀಚೆಗೆ ಬರ್ತಾ ಇದೆ. ಮೇಡಮ್, ಇವಾಗ ನೀವು ಡಯಾಬಿಟಿಸ್ ಅಂತ ಹೇಳಿದ್ರಿ, ಅಂದರೆ ಕಾಲೇಜಿಂದ್ರಲ್ಲಿ ಎಷ್ಟೊಂದು ಇದು ಸಣ್ಣ ಮಕ್ಕಳಲ್ಲೂ ಕೂಡ ಆಗ್ಬೋದು ಅಂತ. ಇದಕ್ಕಿಂತ ಮುಂಚೆನೂ ನಾವು ಮಾತಾಡಿದ್ವಿ, ಇವಾಗ ಸಾಕಷ್ಟು ಟೀನೇಜರ್ಸಿಗೆ ರಾತ್ರಿ ಹೊತ್ತು ಬೇಗ ನಿದ್ದೆ ಬರೋದಿಲ್ಲ ಅಂತ. ಅದು ಮಕ್ಕಳಲ್ಲಾದರೆ ಅವರಿಗೆ ಬೇರೆ ಥರ ಇರುತ್ತೆ, ಇನ್ನು ಟೀನೇಜರ್ಸ್ ಆದರೆ ಮೊಬೈಲು, ಇಂಟರ್ನೆಟ್ಟು ಅದೆಲ್ಲದರಿಂದ ರಾತ್ರಿ ಲೇಟಾಗಿ ಮಲಗ್ತಾರೆ. ಆ್ಯಂಡ್ ಅದು ಹೆಂಗಾಗ್ಬಿಡುತ್ತೆ ಅಂದರೆ ಕಡೆಗೆ ಮಲ್ಕೊ ಅಂದ್ರು ನಂಗೆ ರಾತ್ರಿ ನಿದ್ದೆ ಬರಲ್ಲ, ಸೊ ನಾನು ಅದನ್ನು ಮಾಡ್ತೀನಿ ಅಂತ ಅಂತಾರೆ. ಈ ನಿದ್ದೆ ಬರದೇ ಇರೋದು ಇನ್ಸೋಮೇನಿಯಾ ಅಂತ ಹೇಳ್ತೀವಿ, ಅದು ಯಾವ ರೀತಿ ಪಾತ್ರ ವಹಿಸುತ್ತೆ? ಇನ್ಸೋಮ್ನಿಯಾ ಇತ್ತೀಚೆಗೆ ತುಂಬಾ ಕಾಣ್ಕೊಳ್ತಾ ಇದೆ, ಸ್ಪೆಷಲಿ ನೀವು ಹೇಳ್ದಂಗೆ ಕಾಲೇಜ್ ಮಕ್ಕಳಲ್ಲಿ, ಮತ್ತು ಈ ಸಣ್ಣ ವಯಸ್ಸಿನ ಮಕ್ಕಳಲ್ಲೇ ಜಾಸ್ತಿ ಬರ್ತಾ ಇದೆ. 12 ಇಯರ್ಸ್ ಟೀನೇಜರ್ಸಲ್ಲೇ ಜಾಸ್ತಿ ಆಗ್ತಾ ಇದೆ. ಮೇನ್ಲಿ ಬಿಕಾಸ್ ಆಫ್ ಮೊಬೈಲ್ಸ್, ಗ್ಯಾಜೆಟ್ಸ್ ಆಗ್ಬೋದು, ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಟಿವಿ, ಮೂವೀಸ್ ತುಂಬ ನೋಡೋದ್ರಿಂದ ಅವ್ರಿಗೆ ಅದು ಅಭ್ಯಾಸ ಆಗಿಬಿಡುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಆಯುರ್ವೇದಿಕಲ್ಲಿ ಶಿರೋಧಾರ ಅಂತ ಮಾಡ್ತೀವಿ. ಸೊ ಶಿರೋಧಾರ ಮಾಡಿಕೊಂಡಾಗ ಅದೇನು ದಿನನಿತ್ಯ ಮಾಡಿಸ್ಕೋಬೇಕಂತೂ ಇಲ್ಲ. ಈ ನಮಗೆ ಇನ್ಸೋಮ್ನಿಯಾ ಅಂತ ಬರ್ತಿದೆ ಅಂತ ಅಂದಾಗ ನಾವು ತಜ್ಞ ವೈದ್ಯರಲ್ಲಿ ಹೋಗಿ ಸಲಹೆಯನ್ನು ತೊಗೊಂಡ್ಬಿಟ್ಟು ಆ ಚಿಕಿತ್ಸೆಯನ್ನು ಪಡೆದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಮನಸ್ಸು ಶಾಂತಿ ಸಿಗುತ್ತೆ, ಮನಸ್ಸು ಕಾಮ್ ಆಗುತ್ತೆ. ಸೊ ಅದ ನಂತರ ನಾವು ಆ ಸಮಯಕ್ಕೆ ಮಾನಸಿಕವಾಗಿ ನನಗೆ ಆ ಮೊಬೈಲನ್ನು ಅಥವಾ ಆ ಟಿ ವಿಯನ್ನು, ಆ ಮೂವಿಯನ್ನು ನೋಡಬೇಕು ಅಂತ ಅನಿಸಿದ್ರು ಸಮೇತ ಅದನ್ನು ನೋಡೋಕ್ಕೆ ಹೋಗಬಾರ್ದು. ಆ ಒಂದು ಗಟ್ಟಿ ಮನಸ್ಸನ್ನು ಮಾಡಿದರೆ ಜೊತೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಾಗ ಇನ್ಸೋಮ್ನಿಯಾನ ಹೋಗ್ಲಾಡಿಸ್ಬೋದು. ಆದರೆ ಏನೇ ಮಾಡಬೇಕು ಅಂದ್ರೂ ಸಮೇತ ಮೊದಲು ನಾವು ಮಾನಸಿಕವಾಗಿ ಗಟ್ಟಿಯಾಗಬೇಕು. ಸೊ ಇನ್ಸೋಮ್ನಿಯಾ ನೀವು ಹೇಳ್ದಂಗೆ ಇತ್ತೀಚೆಗೆ ತುಂಬ ಚಿಕ್ಕ ಮಕ್ಕಳಲ್ಲೂ ಕೂಡ ಬರ್ತಾ ಇದೆ. ತುಂಬ ಬೇಜಾರು ಸಂಗತಿ ಅನ್ಬೋದು, ಅಥವಾ ವಿ ಆರ್ ಮೂವಿಂಗ್ ಟುವರ್ಡ್ಸ್ ವೆಸ್ಟರ್ನ್ ಸ್ಟೈಲ್ ಅನ್ಬೋದು. ಮಕ್ಕಳಿಗೆ ಮೊಬೈಲ್ ಗ್ಯಾಜೆಟ್ಸ್ ಯೂಸ್ ಮಾಡೋಕ್ಕೆ ಪೇರೆಂಟ್ಸ್ ಕೊಟ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ, ನೋಡೋಕ್ಕೆ ಹೋಗಲ್ಲ, ಏನು ನೋಡ್ತಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಅಂತ ತಿಳ್ಕೊಳ್ಳಲ್ಲ, ಹೋಗಿ ಒಂದ್ಸಲಿ ಪರೀಕ್ಷೆನೂ ಮಾಡಲ್ಲ, ದೇ ವೋಂಟ್ ಗೋ ಆ್ಯಂಡ್ ಸಿ ಆಲ್ಸೋ. ಸೊ ಆವಾಗ ಈಗ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ನಾನೀಗ ಒಂದು ಹ್ಯಾಕ್ಸ್ಗಳನ್ನು ನೋಡ್ತಾ ಇರ್ತೀನಿ, ಅಥವಾ ಗೇಮ್ಸ್, ಸುಮಾರಷ್ಟು ಗೇಮ್ಸ್ ಇದೆ ಮೊಬೈಲ್ಸಲ್ಲಿ. ಸೊ ಅದನ್ನು ಒಂದಕ್ಕೆ ನಾವು ಅಭ್ಯಾಸ ಮಾಡಿಕೊಂಡ್ರೆ ಇಟ್ ವಿಲ್ ಗೋ ಆನ್ ಟು ಸೆಕೆಂಡ್ ಒನ್. ಸೊ ಅದು ಚೇನ್ ಥರ ಹೋಗಿ ಒಂದು ಆಟದಿಂದ ಇನ್ನೊಂದು ಆಟ, ಒಂದು ಆಟದಿಂದ ಇನ್ನೊಂದು ಆಟ ಹೋಗಿ ನಮ್ಗೆ ಮೊಬೈಲ್ ಬಿಡಬೇಕು ಅಂತ ದೊಡ್ಡವ್ರಿಗೆ ಅನ್ನಿಸ್ತೇ ಇದ್ದಾಗ ಮಕ್ಳಿಗೆ ಹೇಳೋದು ನಮ್ಮದು ತಪ್ಪಾಗುತ್ತೆ. ಸೊ ಹಾಗಾಗಿ ಹಿರಿಯರು ಅಥವಾ ಪೋಷಕರ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್.
ಮೇಡಮ್, ಇವಾಗಿನ ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನೋದನ್ನು ನಾವು ಸಾಕಷ್ಟು ಕಡೆ ಕೇಳ್ಬೋದು. ಇವನ್ ಸ್ಕೂಲ್ಸ್ಗಳಾಗಿರ್ಬೋದು, ಕಾಲೇಜಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ಇಂಥ ಸಮಯದಲ್ಲೂ ಕೂಡ ಮೊಬೈಲ್ ಅಂದರೆ ಅನಿವಾರ್ಯ ಪರಿಸ್ಥಿತಿ. ಇವಾಗ ಮಕ್ಕಳು ಹಾಗೇನೆ ಮನೇಲಿ ಇರಬಾರ್ದು, ಟೈಮ್ ವೇಸ್ಟ್ ಆಗ್ತದೆ ಅಂತ ಒಂದು ಕಡೆ ಅನಿಸ್ತಾ ಇರುತ್ತೆ. ನೀವು ಹೇಳ್ದಂಗೆ ಮೊಬೈಲು ಕೊಟ್ಬಿಟ್ಟು ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಈ ಥರ ಟೈಮಲ್ಲಿ ಪೇರೆಂಟ್ಸ್ ಏನು ಮಾಡ್ಬೋದು ಮೇಡಮ್? ಪೇರೆಂಟ್ಸ್ ಆ್ಯಕ್ಚುಲಿ ಈ ಸಮಯದಲ್ಲಿ ಮಕ್ಕಳೊಟ್ಟಿಗೆ ತುಂಬ ಟೈಮ್ ಕೊಡಬೇಕು. ನಾವೀಗ ಕೊರೋನಾ ಕಾಲದಲ್ಲಿ ಇದ್ದೀವಿ, ಹೌದು ಅಲ್ವಾ? ಸೊ ನಾವು ಕೊರೋನಾ ಕಾಲದಲ್ಲಿದ್ದಾಗ ನಮಗೆ ತುಂಬ ಸಮಯ ಕೊಟ್ಟಿದೆ ಕೊರೋನಾ. ಆ್ಯಂಡ್ ಕೊರೋನಾ ಬಗ್ಗೆ ಹೇಳಬೇಕು ಅಂದರೆ ಇಟ್ ಇಸ್ ಅ ವೆರಿ ಈಗೋಯಿಸ್ಟಿಕ್ ವೈರಸ್. ಸೊ ನೀವಾಗೆ ಹೋಗಿ ಅದನ್ನು ಕರಿದೇ ಇದ್ದರೆ ಅದು ನಿಮ್ಮ ಮನೆಗೆ ಬರಲ್ಲ. ಸೊ ಹಾಗಿದ್ದಾಗ ನೀವು ಮನೇಲಿದ್ದಾಗ ಅದು ನಿಮ್ಮ ಮನೆಗೆ ಬರಲ್ಲ. ಸೊ ನಿಮಗದು ಅವಕಾಶ ಕೊಟ್ಟಿದೆ, ಮನೇಲಿ ಇರ್ರಿ, ಮನೆಯ ಜನ ಒಟ್ಟಿಗೆ ಆ ಒಂದು ಸಮಯವನ್ನು ಕಳೀರಿ ಅಂತ. ಸುಮಾರು ಜನ ಹೇಳ್ಬೋದು, ಮೇಡಮ್ 3 ತಿಂಗಳಾಯಿತು ನಾವು ಮನೇಲಿ ಸಮಯ ಕಳೀತಾ ಇದ್ದು, ತಲೆ ಕೆಟ್ಟು ಹೋಗಿದೆ ನಮಗೆ ಅಂತ. ಆದರೆ ನಾನು ಹೇಳೋದು, ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಆಸಕ್ತಿಯನ್ನು ಕೊಡಿ. ಅವರು ತಮ್ಮ ದಿನಚರ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲಿ ಅವರು ವ್ಯತ್ಯಾಸವನ್ನು ಹೊಂದಬೇಕು, ಎಲ್ಲಿ ಅವ್ರಿಗೆ ಸಮಸ್ಯೆ ಬರ್ತಾ ಇದೆ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ನನ್ನ ಮಗನಿಗೆ ಅಂತ ತುಂಬ ಜನ ಹೇಳ್ತಾರೆ. ದಿಸ್ ಇಸ್ ಅ ರೈಟ್ ಟೈಮ್. ಈಗ ನಿಮಗೆ ಸಮಯ ಸಿಕ್ಕಿದೆ, ಮಗನಿಗೆ ಯಾವ ಕಾರಣಕ್ಕೆ ನಿಮಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಆ ಮಗು ಯಾಕೆ ಹಿಂದೆ ಉಳಿತಾ ಇದೆ, ಯಾಕೆ ಬೇರೆಯವರ ಥರ ತನ್ನ ಒಂದು ವ್ಯಕ್ತಿತ್ವವನ್ನು ಹೊರಗೆ ತರ್ತಾ ಇಲ್ಲ ಅನ್ನೋದರ ಬಗ್ಗೆ ತಾಯಿ ಆದವರು ತುಂಬ ಸಮಯ ಕೊಟ್ಟು ಈ ಟೈಮಲ್ಲಿ ನೋಡ್ಕೋಬಹುದು. ಸೊ ಗ್ಯಾಜೆಟ್ಸ್ ಕೊಡಬಾರ್ದು ಅಂತ ಹೇಳಕ್ಕೆ ತಪ್ಪಾಗುತ್ತೆ. ಪ್ರತಿಯೊಂದು ಒಂದು ವಸ್ತುವಿನಲ್ಲಿ ಅದರದೇ ಆದಂತಹ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಸೊ ಅದು ಮೊಬೈಲೇ ತಪ್ಪು ಅಂತ ಹೇಳಕ್ ಬರಲ್ಲ. ಮೊಬೈಲನ್ನು ನಾನು ಯಾವ ರೀತಿ ಉಪಯೋಗಿಸ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಮೊಬೈಲ್ ಕೊಡಬಾರ್ದು ಅಥವಾ ಕೊಟ್ಟರೆ ಮಕ್ಕಳು ಹಾಳಾಗ್ತಾರೆ ಅಂತ ಅಲ್ಲ. ಮಕ್ಕಳು ತಮ್ಮ ಪೋಷಕರನ್ನು ನೋಡಿ ಬೆಳೀತಾರೆ. ನಾನು ಕೂತ್ಕೊಂಡು ಮೂವೀಸ್ ನೋಡೋಕ್ಕೆ ಯೂಸ್ ಮಾಡಿದರೆ ಮಗು ಕೂಡ ಒಂದು ಆಟ ಆಡೋಕ್ಕೋ ಅಥವಾ ಮೂವೀಸ್ ನೋಡೋಕ್ಕೆ ಯೂಸ್ ಮಾಡುತ್ತೆ. ಅದ್ರ ಬದಲು ನಾನು ಅದನ್ನು ಇಂಟರ್ನೆಟ್ಟಲ್ಲಿ ಸುಮಾರಷ್ಟು ವಿಷಯಗಳನ್ನು, ನ್ಯೂಸ್ ಆಗಿರ್ಬೋದು ಅಥವಾ ನಮ್ಮ ಇಂಟರ್ನೆಟ್ಟಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ, ರಿಲೇಟೆಡ್ ಟು ಸೈನ್ಸ್, ರಿಲೇಟೆಡ್ ಟು ಇನ್ವೆನ್ಷನ್ಸ್, ರಿಲೇಟೆಡ್ ಟು ಎನಿ ಆಫ್ ದ ನ್ಯೂ ಡ್ರಗ್ಸ್ ಆರ್ ಡಿಸೀಸಸ್ ಏನೇ ಬಂದಿದ್ದ ಸಮೇತ ನಾವು ಅದನ್ನು ಸರ್ಚ್ ಮಾಡೋಕ್ಕೆ ಅಂತ ನಾವು ನೋಡ್ತಾ ಕೂತ್ಕೊಂಡ್ರೆ ಮಗುಗೆ ಅದರಲ್ಲಿ ಆಸಕ್ತಿ ಬೆಳೆಯುತ್ತೆ. ಹಂಗಾರೆ ಇವೆಲ್ಲ ನಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಂಟರ್ನೆಟ್ಟಲ್ಲಿ, ನಾವು ಈ ಥರನೂ ಉಪಯೋಗಿಸ್ಬೋದು ಅಂತ ಬರುತ್ತೆ. ಈಗ ಕೊರೋನಾ ಇರುವ ಕಾರಣ ನಾವು ಕ್ಲಾಸ್ ರೂಮನ್ನು ಮೊಬೈಲಲ್ಲಿ ಮಾಡಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ಸುಮಾರು ಜನಕ್ಕೆ ಅದ್ರದ್ದು ಫೆಸಿಲಿಟೀಸ್ ಇರಲ್ಲ. ಸೊ ಹಾಗಾಗಿ ಅದಕ್ಕೆ ಅಪೋಸ್ ಮಾಡ್ತಾರೆ. ಈಗ ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ಸ್ ಆಗ್ಬೋದು, ಈ ಥರ ಒಂದು ಚಾನಲ್ಸ್ ಇರುವ ಕಾರಣ ನಾವು ಅದ್ರಲ್ಲಿ ರೆಕಾರ್ಡಿಂಗ್ ಮಾಡಿಬಿಟ್ರೆ ಮಕ್ಕಳು ಅಥವಾ ಪೋಷಕರು ತಮ್ಮ ಹತ್ರ ಇಲ್ಲ ಅಂದ್ರೂ ಸಮೇತ ಇನ್ನೊಬ್ಬರ ಹತ್ರ ತಗೊಂಡು ಓದುವಂಥ ಆಸಕ್ತಿಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸೋಕ್ಕೆ ಇದು ಒಂದು ಒಳ್ಳೆಯ ಸಮಯ ಅಂತ ಅನ್ಕೋಬೋದು. ಮೇಡಮ್, ಇವಾಗ ನಾವು ಆನ್ಲೈನ್ ಕ್ಲಾಸಸ್ ಬಗ್ಗೆ ಅಥವಾ ಮೊಬೈಲ್ ಗ್ಯಾಜೆಟ್ಸ್ ಬಗ್ಗೆ, ಅದರಿಂದ ನಿದ್ದೆ ಜೊತೆ ಅದು ಹೇಗೆ ಅಸೋಸಿಯೇಟ್ ಆಗಿದೆ, ಪೇರೆಂಟ್ಸ್ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಮುಖ್ಯವಾಗಿ ನಾವು ನೋಡೋದಂದ್ರೆ ಒಬೇಸಿಟಿ. ಅದು ಇವಾಗ ಮುಂಚೆ ನನಗೆ ವಯಸ್ಸಾದವರಿಗಾಗಲಿ ಅಥವಾ ಒಂದು ಮಗುವಿನ ತಾಯಿ ಆಗಿರೋರಿಗೆ ಒಬೇಸಿಟಿ ಇರುತ್ತೆ ಅಂತ ಎಲ್ಲ ಮುಂಚೆ ಇತ್ತು. ಬಟ್ ಇವಾಗ ನಾವು ಸಾಕಷ್ಟು ಕಡೆ ನೋಡ್ಬೋದು, ಟೀನೇಜರ್ಸ್ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಜಿಮ್ಮಿಗೆ ಅಂತ ಹೋಗ್ತಾರೆ. ಅರ್ಲಿ 20s ಇರೋರು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಜಿಮ್ಮಿಗೆ ಹೋಗ್ತಾರೆ. ಇನ್ ನಾರ್ಮಲ್ ವೆಯ್ಟ್ಗಿಂತ ಜಾಸ್ತಿ ಇರ್ತಾರೆ. ಈ ಒಬೇಸಿಟಿಗೆ ಮತ್ತೆ ಜೀವನ ಶೈಲಿಗೆ ಯಾವ ರೀತಿ ಸಂಬಂಧ ಇದೆ? ತುಂಬಾ ಸಂಬಂಧ ಇದೆ. ಒಬೇಸಿಟಿ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಟು ಡೆತ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಜೊತೆಯಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ರಿಸರ್ಚ್ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಬರುವ ದಿನಗಳಲ್ಲಿ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಲೀಡಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಬಂದಾಗ ಮೇನ್ ಆಗಿ ಬರೋದು ನಮ್ಮ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು, ಡಯಾಬಿಟಿಸು, COPD ಅಂತ ಹೇಳ್ತೀವಿ. ನಂತರ ನಮ್ಮದು ಕ್ಯಾನ್ಸರ್. ಇದು 4 ಮೇನ್ ಇಂಪಾರ್ಟೆಂಟ್ ಕಾಯಿಲೆಗಳು. ಯಾವುದರಿಂದ? ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಬರುವಂತಹ ಕಾಯಿಲೆಗಳು. ಇದನ್ನು ಬಿಟ್ಟು ಅಸ್ತಮಾ, ಆಮೇಲೆ ಹೈಪರ್ ಟೆನ್ಷನ್, ಒಬೆಸಿಟಿ, PCOD ಅಥವಾ ಇವೆಲ್ಲ ಕಾಯಿಲೆಗಳು ಜೊತೆಯಲ್ಲಿ ಬರುತ್ತೆ. ಸೊ ಈಗ ನೀವು ಕೇಳಿರೋ ಪ್ರಶ್ನೆ ನನಗೆ ಒಬೆಸಿಟಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಅಂತ ನೀವು ನಂಗೆ ಕೇಳಿದ್ರಿ. ಯಾಕೆ ಅಂತಂದರೆ ಮೇನಾಗಿ ನಮ್ಮ ಲೈಫ್ ಸ್ಟೈಲ್. ಮಕ್ಕಳು ಇನ್ ದ ಏಜ್ ಆಫ್ ಟೀನ್ಸ್ ಆಟ ಆಡುವಂತಹ ಸಮಯದಲ್ಲಿ ಇರಬೇಕಾಗಿರೋ ಮಕ್ಕಳು ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಜಿಮ್ಮಲ್ಲಿ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ಅಂತ ಯೋಚನೆ ಮಾಡಬೇಕು. ಇಟ್ ಇಸ್ ಬಿಕಾಸ್ ಆಫ್ ಸಡನ್ ಚೇಂಜಸ್ ಇನ್ ದಿ ಕಲ್ಚರ್ಸ್. ಸಡನ್ ಚೇಂಜ್ ಇನ್ ಕಲ್ಚರ್ಸ್ ಅಂದರೆ
ಪ್ಯಾರಮಿಡ್ ಚೇಂಜ್ ಇನ್ ದಿ ವರ್ಕ್ ಕಲ್ಚರ್ ಆಗಿರ್ಬೋದು, ನಾವು ಅಥವಾ ಹೌಸ್ ಕಲ್ಚರ್ ಆಗಿರ್ಬೋದು. ಮನೆಯ ಒಂದು ಕಲ್ಚರಲ್ಲಿ ಮೊದಲು ಕುಟ್ಟಣಿಗೆ ಬೀಸೋದು, ಕುಟ್ಟೋದು, ನೀರು ಸೇದೋದು, ರುಬ್ಬುವ ಕೆಲಸಗಳೆಲ್ಲ ಇರ್ತಾ ಇತ್ತು. ಅಕ್ಕಿ ಹಸ್ ಮಾಡುವ ಕೆಲಸಗಳು, ಈ ತರ ಹಲವಾರು ಕೆಲಸಗಳು ಇರ್ತಿತ್ತು. ಸೊ ಆವಾಗ ಈಗ ನಾವೇನು ಕೆಲವೊಂದು ಯೋಗಾಸನಗಳನ್ನ ಮಾಡ್ತೀವಿ, ಬದ್ಧ ಕೋನಾಸನ ಅಥವಾ ಪದ್ಮಾಸನ, ಈ ತರ ಮಾಡಿದಾಗ ನಾವು ಆಟೋಮೆಟಿಕ್ಲಿ ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ನಾವು ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಈ ಒಂದು ಮೂಮೆಂಟ್ಸ್ ಆಫ್ ಆಕ್ಷನ್ಸ್ ಏನ್ ಬರುತ್ತೆ, ಬಗ್ಗಿ ಮಾಡುವ ಕೆಲಸಗಳು, ಇವೆಲ್ಲವೂ ಕೂಡ ಅಲ್ಲಿ ಎಕ್ಸಸೈಸ್ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇತ್ತು. ಆದರೆ ಇವಾಗ ಹೌಸ್ ಕಲ್ಚರಲ್ಲಿ ಎಲ್ಲ ಮಷಿನರಿ ಆದ ಕಾರಣ ನಮಗೆ ಯಾವುದನ್ನು ಕೂಡ ಎದ್ದು ಬಗ್ಗಿ ಮಾಡುವಂತ ಕೆಲಸಗಳಿಲ್ಲ, ಇನ್ಕ್ಲೂಡಿಂಗ್ ನೆಲ ಒರೆಸೋದಂದ್ರೂ ಕೂಡ ಕೋಲ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎದ್ದು ಕುತ್ಕೊಂಡು ಮಾಡುವಂತ ಕೆಲಸಗಳು ಏನು ಇಲ್ಲದೆ ಇರೋ ಕಾರಣ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಬಂದ್ಬಿಟ್ಟು ಇಟ್ ಇಸ್ ಲೀಡಿಂಗ್ ಟು ಒಬೆಸಿಟಿ. ಸೆಕೆಂಡ್ ಥಿಂಗ್, ವರ್ಕ್ ಕಲ್ಚರಲ್ಲಿ ಸುಮಾರಷ್ಟು ನಾವು ಮ್ಯಾನ್ಯುಯಲಿ ಮಾಡ್ತಾ ಇದ್ವಿ. ನಾವು ಆಸ್ ಅ ಹ್ಯೂಮನ್ ಬೀಯಿಂಗ್ ನಾವಲ್ಲಿ ಮನುಷ್ಯರಾಗಿ ನಾವಲ್ಲಿ ಇದ್ದು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳು, ಒಂದು ಎತ್ತಿ ಇಡುವುದಾಗ್ಲಿ, ಆ ಥರ ತುಂಬ ಕೆಲಸಗಳು ಇರ್ತಿತ್ತು. ಆದರೆ ಇವಾಗ ಎಲ್ಲದಕ್ಕೂ ಮಷೀನ್ಸ್ ಲಿಫ್ಟ್ ಮಾಡಿ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ನಮ್ದಲ್ಲಿ ಏನೂ ಕೆಲಸ ಇಲ್ಲ, ಅದು ಕೂಡ ಒಬೆಸಿಟಿ ಕಾರಣ ಆಗ್ತಿದೆ. ಫುಡ್ ಮೇನ್ ಆಗಿ ಫುಡ್ ಕಲ್ಚರ್ ಚೇಂಜ್ ಆಗಿದೆ. ಸೊ ಫುಡ್ ಕಲ್ಚರ್ ಅಂತ ತುಂಬಾನೇ ಹೇಳ್ಬೋದು, ಅದರಲ್ಲಿ ಕೂಡ ವ್ಯತ್ಯಾಸಗಳು ಬರ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಮತ್ತೆ ಫುಡ್ ಕಲ್ಚರ್ ಮೇನ್ ನೀವು ಕೇಳಿದ್ರು ಮಕ್ಕಳಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಈ ಫುಡ್ ಕಲ್ಚರ್ ಏನ್ ಬರ್ತಾ ಇದೆ, ದಟ್ ಇಸ್ ಕಾಸಿಂಗ್ ದ ಮೇನ್ ಪ್ರಾಬ್ಲಮ್ ಇನ್ ಒಬೆಸಿಟಿ. ಓಕೆ ಮೇಡಮ್, ಒಬೆಸಿಟಿ ರೀಸನ್ಸ್ಗಳನ್ನೆಲ್ಲ ಹೇಳಿದ್ರೆ ಈಗ, ಬಟ್ ಒಂದು ಮಹಿಳೆಯಲ್ಲಿ ಮೇಯ್ನ್ ಆಗಿ ಒಂದು ಪುನರ್ಜನ್ಮ ಸಿಗುವಂಥ ಸಮಯ ಅಂದರೆ ಗರ್ಭಿಣಿ, ಆ ಡೆಲಿವರಿ ಆಗೋ ಟೈಮು, ಅವ್ರು ಆ ಗರ್ಭಿಣಿ ಅವಸ್ಥೆಲಿರುವಂಥ 9 ತಿಂಗಳು, ಮತ್ತು ಅದಾಗುವಂಥ ಬಾಣಂತನ ಟೈಮು, ಅದೆಲ್ಲದೂ ಕೂಡ ತುಂಬ ಕ್ರೂಷಿಯಲ್ ಆಗಿದೆ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ಆಯುರ್ವೇದದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ? ಚಿಕಿತ್ಸೆ ಅಂದರೆ ಏನೋ ಅಸ್ವಸ್ಥ ಆಗಬೇಕು ಅಂತ ಅಲ್ಲ, ಬಟ್ ಆಯುರ್ವೇದನ ಬಳಸ್ಕೊಂಡ್ಬಿಟ್ಟು ಅವ್ರು ಯಾವ ರೀತಿ ತಮ್ಮನ್ನು ತಾವು ಕೇರ್ ಮಾಡ್ಕೊಳ್ಬೋದು? ಆಯುರ್ವೇದದಲ್ಲಿ ಗರ್ಭಿಣಿ ಮತ್ತೆ ಬಾಣಂತಿ ಅವಸ್ಥೆ ಅಂತ ಏನು ಹೇಳ್ತೀವಿ, ಇದು ಮೊಟ್ಟ ಮೊದಲನೇದಾಗಿ ಎಲ್ಲರೂ ತಿಳ್ಕೊಬೇಕಾಗಿದ್ದು, ದೇ ಆರ್ ನಾಟ್ ಡಿಸೀಸ್, ಅದು ರೋಗ ಅಲ್ಲ. ಹೌದು, ಇದು ನಮ್ಮ ಫಿಸಿಯಾಲಜಿ, ನಮ್ಮ ನೈಸರ್ಗಿಕವಾಗಿ ಪ್ರತಿಯೊಬ್ಬ ಮಹಿಳೆಯಲ್ಲಿ ಆಗುವಂತಹ ಒಂದು ಕಾರ್ಯ ಅಂತ, ಅಥವಾ ಒಂದು ಇಟ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್. ಸೊ ಇಂತಹ ಸಮಯದಲ್ಲಿ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಚಿಕಿತ್ಸೆ ಅಂತ ಬೇಕಾಗಲ್ಲ, ಯಾಕಂದ್ರೆ ಅದು ರೋಗವಲ್ಲ. ಆದ್ರೆ ನಾವು ನಮ್ಮ ದೇಹದ ಒಂದು ಸ್ಟ್ರೆಂತ್ ಅನ್ನ ಕಾಪಾಡ್ಕೋಬೇಕಾಗತ್ತೆ. ಹೌದು. ಸೊ ಶಕ್ತಿಯನ್ನ ಕಾಪಾಡ್ಕೋಬೇಕು, ನಮ್ಮ ಪೋಷಕಾಂಶಗಳನ್ನ ಕಾಪಾಡ್ಕೋಬೇಕು ಅಂದಾಗ ನಾವು ಗರ್ಭಿಣಿಯರಲ್ಲಿ ಛವಿ ಅನ್ನೋ ಔಷಧಿಯನ್ನ 3, 5, 7ನೇ ತಿಂಗಳಲ್ಲಿ ಕೊಡ್ತೀವಿ. ಸೊ ಈ ಛವಿ ಅನ್ನೋ ಔಷಧಿ 3, 5, 7ನೇ ತಿಂಗಳಲ್ಲಿ 3 ದಿನವಾಗಿ ಸ್ವಲ್ಪ ಮಟ್ಟಿಗೆ ಪಥ್ಯವನ್ನ ಫಾಲೋ ಮಾಡಿಕೊಂಡು ಕೊಟ್ಟಾಗ ಮಗುವಿನ ಆರೋಗ್ಯಕ್ಕೂ ಹಾಗೂ ತಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತೆ. ನಂತರ ಅದು ನಾವು ಗರ್ಭಿಣಿಯರಿದ್ದಾಗ ತುಂಬಾ ಔಷಧಿಗಳನ್ನ ಕೊಡಲ್ಲ. ಎಲ್ಲಿವರೆಗೂ ಅವ್ರಿಗೆ ಕಾನ್ಸ್ಟಿಪೇಷನ್ನು ಅಥವಾ ಗ್ಯಾಸ್ಟ್ರೈಟಿಸ್ ಇಂಥ ಏನಾರ ಸಮಸ್ಯೆಗಳಿದೆ ಅಂತ ಮಾತ್ರ ಔಷಧಿಗಳನ್ನ ಹಾಕ್ತೇವೆ ಹೊರತು ಬೇರೆ ಅಂತ ಏನು ಔಷಧಿಗಳನ್ನ ಗರ್ಭಿಣಿ ಅವಸ್ಥೆಯಲ್ಲಿ ಕೊಡಲ್ಲ. ಆದರೆ ಬಾಣಂತನ ಅನ್ನೋದೇನಿದೆ ಅದು 45 ದಿನ ಕಾಲ ನಾವು ಮಾಡೋದು. ಸೊ ಈ 45 ಡೇಸ್ ಬಾಣಂತನದಲ್ಲಿ ನಾವು ಅವಳಿಗೆ ಶಕ್ತಿ ಬರುವಂಥದ್ದು, ಮಸಲ್ ಸ್ಟ್ರೆಂಥನಿಂಗ್ ಆಗುವಂಥ ಎಕ್ಸಸೈಸ್ಗಳನ್ನು, ಯೋಗಗಳನ್ನು, ಜೊತೆಯಲ್ಲಿ ಪೌಷ್ಟಿಕಾಂಶ ಉಳ್ಳ ಆಹಾರಗಳನ್ನು ಕೊಡಬೇಕಾಗತ್ತೆ. ಸೊ ಈ 45 ಡೇಸ್ ಆಫ್ ಬಾಣಂತನ ನಾವು 3 ದಿನದ ಔಷಧಿಯಂತೆ, 15 ಡೇಸ್ ನಂತರ 15 ದಿನದ ಔಷಧಿಯಂತೆ 3 ಕಾಲ 15 ಡೇಸ್ ಅಂತ ಹೇಳಿ 3 ಭಾಗ ಮಾಡಿಕೊಂಡು ಆ ಸಮಯದಲ್ಲಿ ಔಷಧಿಯನ್ನ ಕೊಡ್ತೀವಿ. ಸೊ ಅಲ್ಲಿ ಕೂಡ ಆಯುರ್ವೇದಿಕ್ ಔಷಧಿಗಳು ತುಂಬ ಉಪಯೋಗವಾಗುತ್ತೆ. ಬಲಾರಿಷ್ಟ ಆಗ್ಬೋದು, ದಶಮೂಲಾರಿಷ್ಟ ಆಗ್ಬೋದು, ಜೀರಕಾರಿಷ್ಟ ಆಗ್ಬೋದು, ಸೌಭಾಗ್ಯ ಶುಂಠಿ ಪಾಕ ಆಗ್ಬೋದು, ಶತಾವರಿಕ್ಸ್ ಅನ್ನೋ ಲೇಹ ಆಗ್ಬೋದು, ಇವೆಲ್ಲವೂ ಕೂಡ ಆ ಸಮಯದಲ್ಲಿ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ನೀವು ಕೇಳಿರೋ ಪ್ರಶ್ನೆ ಮಹಿಳೆಯರದೇ ಸಂಬಂಧಪಟ್ಟಂತಹ ಜೀವನ ಶೈಲಿ ಆದ ಕಾರಣ ಮಹಿಳೆ ತನ್ನ ಒಂದು ಬಾಲ್ಯಾವಸ್ಥೆಯಿಂದ ಹಿಡ್ಕೊಂಡು ಯೌವನ ಅವಸ್ಥೆವರೆಗೂ ಬಂದಾಗ ತಾನು ಏನು ಆಹಾರಗಳನ್ನು ಸ್ವೀಕರಿಸ್ತಾಳೋ ಅದೇ ಅವಳಿಗೆ ಮುಂದಿನ ಜೀವನದಲ್ಲಿ ಶಕ್ತಿಯನ್ನ ಕೊಡುತ್ತೆ. ಸೊ ಇತ್ತೀಚೆಗೆ ನಮ್ಮ ಹುಡುಗಿಯರಲ್ಲಿ, ಸ್ಪೆಷಲಿ ಗರ್ಲ್ಸ್ ಒಂದು ಟೀನೇಜ್ ಹುಡುಗಿಯರಲ್ಲಿ ಕಾಣುವ ಸಮಸ್ಯೆ ಏನಂದ್ರೆ ಪೌಷ್ಟಿಕಾಂಶ ಉಳ್ಳ ಆಹಾರಗಳನ್ನ ಸ್ವೀಕಾರ ಮಾಡದೇ ಇರೋದು. ಸೊ ಆ ಕಾರಣ ಅವರಿಗೆ ಒಂದು 35 ಇಯರ್ಸ್ ಆದ ನಂತರ ಈ ಎಲ್ಲ ಒಂದು ತಮ್ಮ ಚಕ್ರವನ್ನ ಮುಗಿಸಿದ ನಂತರ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಈ
ಬೇರೆ ಫ್ಯಾಕ್ಟರ್ಸ್ ಅಂದರೆ ಈ ಚಿಕನ್ ಗುನ್ಯಾ ಆಗ್ಬೋದು, ಮಲೇರಿಯಾ ಆಗ್ಬೋದು, ಡೆಂಗು ಆಗ್ಬೋದು, ಇವು ತುಂಬ ಬೇಗ ಅಂಟ್ಕೊಳ್ಳುವಂತಹ ಕಾಯಿಲೆಗಳು ಬರುತ್ತೆ. ಯಾಕಂದರೆ ದೇಹದಲ್ಲಿ ಅದನ್ನು ವಿರೋಧ ಮಾಡುವ ಶಕ್ತಿ ಕಳ್ಕೊಂಡ್ಬಿಡ್ತಾರೆ. ಸೊ ಎಲ್ಲವೂ ಬಂತು ಮತ್ತೆ ಆಹಾರದ ಮೇಲೆ. ಓಕೆ ಮೇಡಮ್, ಇವಾಗ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಮಹಿಳೆಯ ಜೀವನ ಶೈಲಿ ಆಧಾರಿತ ಯಾವ್ಯಾವ ರೀತಿ ಕಾಯಿಲೆಗಳು ಉಂಟಾಗತ್ತೆ, ಸಮಸ್ಯೆಗಳು ಉಂಟಾಗತ್ತೆ ಅಂತ. ಈ ಸಂಚಿಕೆ ಕಡೆನಲ್ಲಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ, ಅಂದರೆ ಒಂದು ಸಂದೇಶ ಏನಾದರೂ ಕೊಡ್ತೀರಾ? ಎಸ್, ಸಂದೇಶ ಕೊಡಬೇಕು ಅಂತಾದರೆ ತುಂಬ ಇಂಪಾರ್ಟೆಂಟ್ ಸಂದೇಶ. ಹಸಿಯದೇ ಉಣಬೇಡ, ಹಸಿವಿದ್ದಾಗ ಹಾಗೆ ಇರಬೇಡ, ತಂಗಳನ್ನು ಉಣಬೇಡ, ವೈದ್ಯರ ಗಸನೆಯೇ ಬೇಡ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ ಮಾತು. ಸೊ ನಾವು ಹಸಿವು ಇಲ್ಲದೆ ಇದ್ದಾಗ ಅದು ನನಗೆ ಆ ವಸ್ತು ಒಂದು ಇಷ್ಟ ಅಂತ ಹೇಳಿ ತುಂಬ ತಿನ್ನೋದು ಅಥವಾ ಹಸಿದ್ಕೊಂಡು ತುಂಬ ಹೊತ್ತು ಇರುವುದು, ಇವೆರಡೂ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಇದು ನಮ್ಮ ಇತ್ತೀಚಿನ ಮಹಿಳೆಯರು ಮಾಡ್ತಿರ್ತಕ್ಕಂಥ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ಕಾಮನ್ ಟ್ರೆಂಡ್. ಅವರಿಗೆ ಹಸಿದ್ಕೊಂಡಿರ್ತಾರೆ, ಇಲ್ಲ ಅವ್ರು ಬರಲಿ ಇವ್ರು ಬರಲಿ ಮೊದಲು ಮಕ್ಕಳು ತಿನ್ನಲಿ ಅಂತ ಹೇಳಿ ತಮ್ಮ ಹಸುವನ್ನು ದಬ್ಬಾಳಿಗೆ ಮಾಡಿಡೋದು. ಸೊ ಆವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ, ರಕ್ತಹೀನತೆಯ ಸಮಸ್ಯೆಯಿಂದ ಅನಾರೋಗ್ಯ ಉಂಟಾಗುತ್ತೆ. ಸೊ ಹಸಿದ್ಕೊಂಡಿರಬೇಡಿ. ಹಸುವಾದಾಗ ಹಾಗೆ ಏನು ತಿನ್ನದೇ ಇರಬೇಡಿ, ಚೆನ್ನಾಗಿ ಊಟ ಮಾಡಿ. ಡೈಟ್ ಅಂತ ಹೆಸರಲ್ಲಿ ತುಂಬ ಉಪವಾಸವಾಗಿರೋದು ಮಾಡಬೇಡಿ. ತಂಗಳನ್ನವನ್ನು ಉಣ್ಬೇಡಿ. ನಿನ್ನೆ ರಾತ್ರಿ ಮಾಡಿದ ಉಳಿದಿದೆ ಅದನ್ನು ಎಸಿಬೇಕಲ್ಲ ಅನ್ನೋ ಒಂದು ಸಂಕಟದಿಂದ ಅದನ್ನು ತಿನ್ನಬೇಡಿ. ಯಾಕಂದರೆ ಇದು ನಿಮ್ಮ ಹೊಟ್ಟೆ, ನಿಮ್ಮ ಆರೋಗ್ಯ, ನಿಮ್ಮ ದೇಹ. ನೀವು ಅಂದರೆ ಈ ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನೀವಿದ್ದಂಗೆ, ಅಥವಾ ನಾನಿಲ್ಲ ಅಂದರೆ ಈ ದೇಹ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ದೇಹವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ ಸರಿಯಾದ ಸಮಯದಲ್ಲಿ ಆಹಾರ ಸ್ವೀಕಾರ ಮಾಡೋದು, ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದು, ಮತ್ತು ಸರಿಯಾದ ಸಮಯದಲ್ಲಿ ನಮ್ಮ ಕೆಲಸ ಚಟುವಟಿಕೆಗಳು, ದಿನನಿತ್ಯ ಚಟುವಟಿಕೆಗಳನ್ನು ಸರಿಯಾಗಿ ಮಾಡಿದರೆ ವೈದ್ಯರ ಘಸನೆಯೇ ಬೇಡ ಅಂತ ಹೇಳ್ತಾರೆ ಸರ್ವಜ್ಞ. ಸೊ ಈ ವೈದ್ಯ ಒಂದು ನಮಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಓಕೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಒಂದು ಮಹಿಳೆ ಒಂದು ಇಡೀ ಫ್ಯಾಮಿಲಿಯಲ್ಲಿ ಒಂದು ಕೀ ರೋಲ್ನೇ ಪ್ಲೇ ಮಾಡ್ತಾಳೆ ಅಂತ ಹೇಳ್ಬೋದು. ಬಟ್ ಅವಳನ್ನು ನೋಡ್ಕೊಳ್ಳೋದ್ರಲ್ಲಿ ಎಲ್ಲೂ ಹಿಂದುಳಿದು ಬಿಡ್ತಾಳೆ. ಅಂಥ ಒಂದು ಮಹಿಳೆಯ ಜೀವನ ಶೈಲಿ ಆಧಾರಿತವಾಗಿ ಅವರಿಗೆ ಯಾವ್ಯಾವ ರೀತಿ ಸಮಸ್ಯೆಗಳು ಉಂಟಾಗಬಹುದು, ಅದನ್ನು ಯಾವ ರೀತಿ ತಡಿಬಹುದು, ಈಗ ಆಲ್ರೆಡಿ ಬಂದಿದ್ರೆ ಅವ್ರು ಯಾವ ರೀತಿ ಚಿಕಿತ್ಸೆ ಪಡಿಬಹುದು, ಇದೆಲ್ಲದ್ರ ಬಗ್ಗೆ ಮಾಹಿತಿನ ಕೊಟ್ರಿ. ಇಲ್ಲಿ ತನಕ ಬಂದು ನಮಗಿಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಟಿವಿ ಭಾರತ್ ತಂಡದವರಿಗೂ ಹಾಗೂ ನಮ್ಮ TMAS ಆಡಳಿತ ಮಂಡಳಿಯವರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾವುದೇ ಸಮಸ್ಯೆಯನ್ನು ನಾವು ಬಂದ ಮೇಲೆ ಎದುರಿಸ್ತೇವೆ ಅನ್ನೋಕ್ಕಿಂತ ಅದು ಬರೋಕ್ಕಿಂತ ಮೊದಲೇ ನಾವು ಅದಕ್ಕೆ ತಯಾರಾಗೋದು ತುಂಬ ಇಂಪಾರ್ಟೆಂಟ್. ಅದು ಕೊರೋನಾ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಮಹಾಮಾರಿ ಕಾಯಿಲೆ ಆಗಿರ್ಬೋದು. ಹಾಗಾಗಿ ಆಯುರ್ವೇದ ಹೇಳೋದು ಒಂದೇ, ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ. ಸೊ ಅದಕ್ಕೆ ನಮ್ಮ ಗೋಣಿಬೀಡಲ್ಲಿ ತೆಗಿನ ಮಠದಿಂದ ಒಂದು ಆಯುರ್ವೇದಿಕ್ ಹಾಗೂ ನೈಸರ್ಗಿಕ ಚಿಕಿತ್ಸಾಲಯನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿ ಕೂಡ ಇವೆಲ್ಲ ಚಿಕಿತ್ಸೆಗಳು ನಿಮಗೆ ಸಿಗುತ್ತೆ, ಅಲ್ಲಿ ಸಂಪರ್ಕಿಸ್ಬೋದು. ಹಾಗೆಯೇ ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ, ದೇಹದಲ್ಲಿ ನಮಗೆ ಏನು ನಮ್ಮ ಕಾಯಿಲೆಗಳು ಉಂಟಾಗ್ತಾ ಇದೆ ಅದು ಒಂದೇ ದಿನಕ್ಕೆ ಬರಲ್ಲ, ಸಡನ್ನಾಗಿ ಉಟ್ಕೊಳ್ಳಲ್ಲ, ಸುಮಾರಷ್ಟು ಸಮಯವನ್ನು ತಗೊಳುತ್ತೆ. ಸೊ ಆ ಸಮಯದಲ್ಲಿ ಅದು ಹೊರಗೆ ಬರಬಾರ್ದು ಅಂದರೆ ಸರಿಯಾದ ಸಮಯದಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೆ ನಮಗೆ ಆ ಒಂದು ಸಮಸ್ಯೆಯನ್ನು ತಡೆಗಟ್ಟಬಹುದು, ಆ ಒಂದು ದೋಷಗಳನ್ನು ಏರಿಕೆ ಆಗೋದ್ರಿಂದ ತಡೆಗಟ್ಟಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ TMAS ಆಯುರ್ವೇದ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಒಂದು ಮಹಿಳೆ ಅವಳ ಜೀವನ ಶೈಲಿ ಆಧಾರಿತವಾಗಿ ಅವಳು ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾಳೆ, ಒಬೆಸಿಟಿ, ಡಯಾಬಿಟಿಸ್, ಇನ್ಸೋಮೇನಿಯಾ, ಈ ಥರ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತೆ ಅದು ದಿನಚರ್ಯ, ಋತುಚರ್ಯದ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ, ಅದು ನಿಮಗೆ ಬರ್ದೇ ಇರೋ ರೀತಿನಲ್ಲಿ ನೀವು ಯಾವ ರೀತಿ ನಿಮ್ಮ ದೇಹನ ಕಾಪಾಡ್ಕೊಬೋದು, ಮತ್ತೆ ನಿಮಗೆ ಬಂದಿದ್ರೆ ನೀವು ಯಾವ ರೀತಿ ಆಯುರ್ವೇದದಲ್ಲಿ ಚಿಕಿತ್ಸೆ ಪಡಿಬಹುದು, ಇದೆಲ್ಲದೂ ನಿಮಗೆ ಗೊತ್ತಾಗಿದೆ. ನಿಮ್ಮಲ್ಲಿ ಈ ತರದ ಯಾವುದಾದ್ರೂ ಸಮಸ್ಯೆಗಳು ಕಾಡ್ತಾ ಇತ್ತು ಅಂದ್ರೆ ನೀವು ಕೂಡ ಶಿವಮೊಗ್ಗ ನಿಧಿಗೆಯಲ್ಲಿ ಇರುವಂತ TMAS ಆಯುರ್ವೇದ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿಬಹುದು. ಅಲ್ಲಿ ನಿಮಗೆ ಸಾಕಷ್ಟು ತರದ ಅಂದ್ರೆ ಈ ಎಲ್ಲ ಎಪಿಸೋಡ್ಗಳಲ್ಲಿ ನಾವು ಸಾಕಷ್ಟು ಕಾಯಿಲೆ ಬಗ್ಗೆ ಮಾಹಿತಿನ ಪಡ್ಕೊಂಡ್ವಿ. ಈ ಯಾವ ಕಾಯಿಲೆ ಬಗ್ಗೆ, ಕಾಯಿಲೆ ಲಕ್ಷಣಗಳು ನಿಮ್ಮಲ್ಲಿದ್ರೆ ನೀವು ಅಲ್ಲಿಗೆ ಹೋಗಿ ಕನ್ಸಲ್ಟ್ ಮಾಡಿ ಚಿಕಿತ್ಸೆನ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಪರದೆ ಮೇಲೆ ಒಂದು ನಂಬರ್ ಸ್ಕ್ರಾಲ್ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅವ್ರ ಜೊತೆ ಮಾತಾಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು.
ಇನ್ನು ಬಹುಶಃ ನೀವು ಅಥವಾ ಅಕಸ್ಮಾತ್ ನೀವು ಹಿಂದಿನ ಎಪಿಸೋಡ್ಗಳನ್ನು ನೋಡಿಲ್ಲ ಅಂದರೆ ಟಿವಿ ಭಾರತ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು TMES ಆಯುರ್ವೇದ ಎಲ್ಲ ಎಪಿಸೋಡ್ಗಳನ್ನು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಸ್ಪಿಟಲ್ದು ಅಡ್ರೆಸ್ ಮತ್ತು ನಂಬರ್ ಎರಡೂ ಕೂಡ ಇದೆ, ನೀವು ಅಲ್ಲಿ ಸಂಪರ್ಕಿಸಬಹುದು. ಇದು ಇವತ್ತಿನ TMES ಆಯುರ್ವೇದ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣಂತೆ. ಅಲ್ಲಿ ತನಕ ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.